This सर conference दाऊद will साहब now सर be recorded. ಏನ ಸರ್ दाऊद साहब ಸರ್ ಮಾಡ್ದ ನಂದು ಆನ್ಲೈನ್ ಮಲ್ಲಯ್ಯ ಮ್ಯೂಟ್ ಮಾಡ್ಕೊಳ್ರಿ दाऊद साहब सर ಜಸ್ಟ್ ವೇಟ್ ಅದೇನೋ ಡಿಸ್ಕನೆಕ್ಟ್ ಆಗಿದೆ ಒಂದೇ ನಿಮಿಷದಲ್ಲಿ ಕನೆಕ್ಟ್ ಮಾಡ್ತೀನಿ ಜಸ್ಟ್ ವೇಟ್ Hello. 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 ಸರ್ ನೀವು ಮಾತಾಡಿ ಕೇಳಿಸ್ತಾ ಇದೆ ನೀವು ಮಾತಾಡಿ ಸರ್ ಜಾಯ್ನ್ ಆಗ್ತಾರೆ ಒಂದ್ ನಿಮಿಷ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ನೀವು ಮಾತಾಡಿ Hello, Prakash sir. ಸರ್ ಕೇಳಿಸ್ತಾ ಇದೆ ನೀವು ಮಾತಾಡಿ ಅವರಿಗೆ Hello. ಆಸ್ಪಿರೆಂಟ್ಸ್ ಇದ್ದಾರೆ ಮಾತಾಡಿ ಸರ್ Hello, sir. ಸರ್ ಕೇಳಿಸ್ತಾ ಇದೆ ಮಾತಾಡಿ ಸರ್ ಹೇಳ್ರಿ ರಾಯಚೂರು ಜಿಲ್ಲೆಯಲ್ಲಿ ವೈರಸ್ ಪ್ರಬಲವಾಗಿ ಸಾಗುತ್ತಲಿದ್ದು ಜನರು ನಾಲ್ಕು ಮಾತ್ರ ಯಾವುದಕ್ಕೂ ಖ್ಯಾತಿ ಇರಲಿಲ್ಲ ಅವರಿಗೂ ಮುನ್ನವೇ ಮಸ್ಕಿ ಜಲಾಶಯ ಪೂರ್ಣಗೊಂಡಿದ್ದಾಗಿ ಕಾಂಗ್ರೆಸ್ ಮುಖಂಡರು ಜಲಾಶಯಕ್ಕೆ ಬಾಗಿನ ಹಾಕುತ್ತಿದ್ದಾರೆ ಅದಕ್ಕೆ ಮಾತ್ರ ಧರಿಸದೆ ದೈನಿಕ ಆಂದೋಲನಕ್ಕೆ ನೂರಾರು Hello, Prakash sir. ಸರ್ ಹೇಳ್ರಿ ಕೇಳಿಸ್ತಾ ಇದೆ ಹೇಳ್ರಿ ಸರ್ Sir, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇಲ್ಲ ಎಲ್ಲ ಕೇಳಿಸ್ತಾ ಇದೆ ಸರ್ ಕರೆಕ್ಟ್ ಇದೆ ನೀವು ಮಾತಾಡಿ ದಾಲ್ ಸಾಬ್ ಸರ್ ಜಾಯ್ನ್ ಆಗಿಲ್ಲ ಸರ್ ಇನ್ನು. ಸರ್ ದಾಲ್ ಸಾಬ್ ಸರ್ ಜಾಯ್ನ್ ಆಗಿಲ್ಲ ನೋಡಿ ಸರ್ ಲೇಟ್ ಆಗಿ ಬಂದಿದ್ದಾರೆ ಕಾಲ್ ಮಾಡ್ತಾ ಇದ್ದೀನಿ ಸರ್ ಆಗ್ತಾ ಇದಾರೆ ನಾ ಕಾಲ್ ಮಾಡಿದ್ದೆ ಎಷ್ಟ್ರಾಗ ಆಗ್ತಾರೆ ಸರ್ ಅವರು? ಸರ್ ಆಗ್ತಾರೆ ಸರ್ 2 ನಿಮಿಷ ಸರ್ ವಾಯ್ಸ್ ಎಲ್ಲ ಕ್ಲಿಯರ್ ಬರ್ತಾ ಇದೆ ಅಲ್ಲ ರಮೇಶ್ ಸರ್ ಬರ್ತಾ ಇದೆ ಸರ್ ಬರ್ತಾ ಇದೆ ಬರ್ತಾ ಇದೆ.
ಇನ್ನ ಸ್ಟಾರ್ಟ್ ಆಗಿಲ್ಲ ತಾನೆ. ಸರ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸರ್? ಕಾಯ್ತಾ ಇದೀವಿ ಸರ್. ಹಲೋ ಸರ್, ಯಾವಾಗ ಯಾರು ಡಿಸ್ಟರ್ಬೆನ್ಸ್ ಸರ್? ಮ್ಯೂಟ್ ಮಾಡ್ಕೊಳ್ಳಿ. ಮುನ್ನೆಚ್ಚರಿಕೆಯಿಂದ 1ನೇ ಹಂತದ ಪ್ರಯೋಗ ನಡೆದಿದ್ದು 2ನೇ ಹಂತದ ಪ್ರಯೋಗವು ನಡೆಯುತ್ತಿದೆ.
ಸರ್ ಬಂದ್ರಾ ದಾವಲ್ ಸಾಬ್ ಸರ್? ಮಾತಾಡ್ ಸರ್. ದಾವಲ್ ಸಾಬ್ ಸರ್? ಸರ್ ಇನ್ನೂ ಬಂದಿಲ್ಲ. ಓಕೆ ಸರ್. ರಮೇಶ್ ಸರ್? ಸರ್ ಗುಡ್ ಈವ್ನಿಂಗ್ ಹೇಳಿ. ಹಾ ಸ್ವಲ್ಪ ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ರಿ. ಸರ್ ಜಾಯ್ನ್ ಆದ್ರು. ಮ್ಯೂಟ್ ಮಾಡ್ಕೊಳ್ಳಿ, ಸಾರಿ ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನೀವು ಮಾತಾಡಕ್ ಪ್ರಾರಂಭ ಮಾಡಿ. ಸರ್ ದಾವಲ್ ಸಾಬ್ ಸರ್? ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಒಟ್ಟ ಸರಿ ಕಳಿಸ್ತಾ ಇಲ್ಲ ತುನಿ. ಸರ್ ಸರ್ ನಿಮ್ದು ಮ್ಯೂಟ್ ಮಾಡ್ಕೊಳ್ರಿ. ಸರ್ ಬರ್ತಾ ಇದ್ದಾರೆ. ಸರ್ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗ್ತಿದೆ. mute ಮಾಡ್ಕೊಳ್ರಿ. ನಾನು ಮ್ಯೂಟ್ ಮಾಡ ದಾವಲ್ ಸಾಬ್ ಸರ ನಿಮ್ದು ಮ್ಯೂಟ್ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ದಯವಿಟ್ಟು ದಾವಲ್ ಎಲ್ಲರೂ ಸಾಬ್ ಸರ್ ಮ್ಯೂಟ್ ಇದೆ ಮೈಕ್. ಮೀಟಿಂಗ್ ಇನ್ ಪ್ರೋಗ್ರಾಮ್ ಮೀಟಿಂಗ್ ಆ್ಯಪ್ ಅಂತ. ಸರ್ ದಾವಲ್ ಸಾಬ್ ಸರ್ ಮ್ಯೂಟ್ ಇದೆ ಸರ್ ಮೈಕ್ ಇನ್ನ. ಇಲ್ಲ, ಅವ್ರು ಕನೆಕ್ಟ್ ಆಗ್ತಾ ಇಲ್ಲ. ಒಂದ್ ನಿಮಿಷ ರಮೇಶ್, ನೀವು ಮಾತಾಡ್ತೀರಿ, ನಾನು ಇದನ್ ಮಾಡ್ತೀನಿ. ಸರ್ ಮ್ಯೂಟ್ ಇದ್ದಿದ್ದು ಅನ್ಮ್ಯೂಟ್ ಮಾಡ್ಲಿಕ್ಕೇನೆ ಅದು ತುಂಬಾ ಸಮಯ ತಗೋತಾ ಇದೆ ಸರ್. ನನಗೂ ಹಂಗೆ ಆಯ್ತು ಫಸ್ಟ್ಗೆ. ಸರ್ ಅನ್ಮ್ಯೂಟ್ ಮಾಡಿ ದಾವಲ್ ಸಾಬ್ ಸರ್. ಇವತ್ತು ಮಳೆ ಇದೆ ಅಲ್ಲ, ಮೋಡ ಇದೆ, ಈಗ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಹೀಗಾಗಿ ಇನ್ನು ಸೈನ್ಸ್ ಕ್ಲಾಸ್ ಕೂಡ ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ಇದು ಸ್ಟಾರ್ಟ್ ಆದ್ಮೇಲೆ ಸೈನ್ಸ್ ಸ್ಟಾರ್ಟ್ ಮಾಡ್ತಾರೆ ಸರ್. ದಾವಲ್ ಸಾಬ್ ಸರ್ ನಿಮ್ದು ಇನ್ನೂ ಮ್ಯೂಟ್ ಇದೆ. ಓಕೆ ಸರ್ ದಾವಲ್ ಸಾಬ್ ಸರ್, ಓಕೆ. ದಾವಲ್ ಸಾಬ್ ಸರ್ ವಾಯ್ಸ್ ಬರ್ತಾ ಇಲ್ಲ, ನೀವು ಒಂದ್ಸರಿ ಮಾತಾಡಿ ನೋಡೋಣ. ಅನ್ಮ್ಯೂಟ್ ಆಗಿರಿ. ಹಲೋ ಸರ್. ಹಲೋ ದಾವಲ್ ಸಾಬ್ ಸರ್? ದಾವಲ್ ಸಾಬ್ ಸರ್? ದಾವಲ್ ಸಾಬ್ ಸರ್? ಸರ್ ದಾವಲ್ ಸಾಬ್ ಸರ್? ಸರ್ ಇಲ್ಲ, ಅವರು ಇಲ್ಲ ಇದಾರೆ, ಪ್ರೆಸೆಂಟರ್ ಮಾಡಿದೀನಿ ಅವ್ರನ್ನ. ಅವ್ರು ಮಾತಾಡ್ತಾ ಇಲ್ಲ. ಒಂದೇ ನಿಮಿಷ ಕಾಲ್ ಮಾಡ್ತೀನಿ. ಇಲ್ಲ ನೀವು ಕಾಲ್ ಮಾಡ್ರಿ ರಮೇಶ್ ಅವ್ರಿಗೆ. ಬಟ್ ಅವ್ರ ಮೈಕ್ ಯಾಕೋ ಅನ್ಮ್ಯೂಟ್ ಆಗ್ತಾ ಇಲ್ಲ ಅವ್ರದ್ದು. ಸರ್ ಮೈಕ್ ಅನ್ಮ್ಯೂಟ್ ಆಗಕ್ಕೆ ಟೈಮ್ ತಗೋತಾ ಇದೆ ಸರ್. ನನಗೂ ಹಂಗೆ ಆಯ್ತು. ಇಲ್ಲ ಹಂಗೇನಿಲ್ಲ ಸರ್. ಅದು ಅವ್ರು ಇದು ಬರ್ತಾ ಇಲ್ಲ ಅವ್ರಿಗೆ, ಅಷ್ಟೇ ಪ್ರಾಬ್ಲಮ್. ರೇಟಿಂಗ್ ಏನಾದ್ರು ಪ್ರಾಬ್ಲಮ್ ಆಗಿರ್ಬೇಕು. ಒಂದೇ ನಿಮಿಷ. ಸರ್ ರಮೇಶ್ ಸರ್ ನೀವು ಮಾತಾಡ್ರಿ. ಮಾತಾಡ್ತೀನಿ ಸರ್ ಒಂದು ಸೆಕೆಂಡ್.
ಹಾ ಪ್ರಕಾಶ್ ಸರ್ ಹಾ ಅದು ನೆಟ್ವರ್ಕಿನ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದೇನ ಮಾತಾಡ್ತೀನಿ ಅಂತಾರ ಅವ್ರು ಏನೋ ಮೈಕ್ ಅನ್ಮ್ಯೂಟ್ ಆಗ್ತಾ ಇಲ್ಲ ಅಂತ ಅವ್ರದ್ದು. ಸರ್ ಕೇಳಿಸ್ತಾ ಇದ್ದೀರಿ? ಸರ್ ಓಕೆ ಕೇಳಿಸ್ತಾ ಸರ್ ಇದೆ, ಓಕೆ ಮಾತಾಡಿ. ಕೇಳಿಸ್ತಾ ಇದೆ? ಓಕೆ ಸರ್, ನೀವು ಸ್ಟಾರ್ಟ್ ಮಾಡಿ ಸರ್, ಲೇಟ್ ಆಯ್ತು, ಸ್ಟಾರ್ಟ್ ಮಾಡಿ. ಅಲ್ಲ ಸರ್, ಈಗ ಕೇಳಿಸ್ತಾ ಇದ್ದಾರೆ? ಸರ್ ಕೇಳಿಸ್ತಾ ಇದೆ, ಮಾತಾಡಿ. ಮಾತಾಡೋಣ್ರಿ ಸರ್? ಹಾ ಸ್ಟಾರ್ಟ್ ಮಾಡಿ ಸರ್, ಸ್ಟಾರ್ಟ್ ಮಾಡಿ. ಸರ್ ಅವರು ದಯವಿಟ್ಟು ಏನೋ ಎಲ್ಲರೂ ಪ್ರೆಸೆಂಟ್ ಮಾಡಿ ಅವ್ರಿಗೆ ಸರ್. ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸರ್ ಸ್ಟಾರ್ಟ್ ಮಾಡಿ. ಸರ್ ಅವ್ರು ಪ್ರೆಸೆಂಟ್ ಮಾಡಿ ಸರ್ನ. ಮಾಡಿದೀನಿ ಸರ್, ಮಾಡಿದೀನಿ. ಇಲ್ಲ ಆಗಿಲ್ಲ, ಮತ್ತೆ ರೀಜಾಯ್ನ್ ಆದ್ರು ಅವರು. ಓಕೆ ಓಕೆ ಪ್ರಕಾಶ್ ಸರ್ ರೀಜಾಯ್ನ್ ಆಗ್ಯಾರ ಅವರು. ಓಕೆ ಸರ್ ಓಕೆ ಓಕೆ ಸರ್. ಎಸ್ ಸರ್. ಓಕೆ ನೌ ಯು ಕ್ಯಾನ್ ಪ್ರೆಸೆಂಟ್. ಸರ್ ನಮಸ್ತೆ. ನಮಸ್ತೆ ಸರ್, ಸ್ಟಾರ್ಟ್ ಮಾಡಿ. ಪ್ರೆಸೆಂಟ್ ಓಕೆ ಸರ್, ಪ್ರೆಸೆಂಟ್ ಮಾಡ್ದೆ ನೋಡ್ರಿ. ಮಾಡ್ರಿ ಸರ್, ಮಾಡಿ ಸರ್. ಓಕೆ ಸರ್, ಓಕೆ ಸರ್. ಎಲ್ಲ ಸ್ಪರ್ಧಾರ್ಥಿಗಳಿಗೆ ವಿಶ್ವವಿದ್ಯಾಲಯ ವಿಜಯಪುರ ಕುಲಪತಿಗಳಾದಿಯಾಗಿ ಎಲ್ಲ ಪ್ರಾಧ್ಯಾಪಕ ಗೌರವಾನ್ವಿತ ಗುರುವೃಂದಕ್ಕೂ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೂ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇವತ್ತು ಸಮಾಜ ವಿಜ್ಞಾನದ ಟಿಇಟಿ ಕುರಿತಾದ ಒಂದು ಪೂರ್ವ ಸಿದ್ಧತೆಯ ತರಬೇತಿ ನಡೀತಾ ಇದೆ. ಈ ತರಬೇತಿಯನ್ನ ಬಹಳ ಅದ್ಭುತವಾಗಿ ಸಂಘಟಿಸಿದ್ದಾರೆ, ಆಯೋಜಿಸಿದ್ದಾರೆ. ಇದರ ಒಂದು ಸದುಪಯೋಗವನ್ನ ಎಲ್ಲಾ ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಬೇಕು. ಹಾಗಾಗಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ತಾವೆಲ್ಲ ಏನು ಟಿಇಟಿಗಾಗಿ ಟಿಇಟಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಎದುರಿಸಿ ಬರಿಬೇಕು ಅಂತ ತಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರ ಆಶಯಗಳು ಈಡೇರಿ ಅನ್ನುವಂತಹ ಪ್ರಾರ್ಥನೆ ನಮ್ಮ ಇವತ್ತಿನ ವರ್ಗವನ್ನ ಆರಂಭಿಸ್ತಾ ಇದ್ದೀನಿ. ಆತ್ಮೀಯರೇ, ನಾವು ಮರಿಬಾರದು, ನಾವು ಸಮಾಜ ವಿಜ್ಞಾನ ಬೋಧನೆಯ ಶಿಕ್ಷಕರು. ಈ ಸಮಾಜ ವಿಜ್ಞಾನ ಬೋಧನೆಯ ಶಿಕ್ಷಕರಾಗೋ ನಾವುಗಳು ಯಾವ ರೀತಿ ನಮ್ಮಿಂದ ಅವರು ಎಂತಹ ಸಾಮರ್ಥ್ಯಗಳನ್ನು ನಿರೀಕ್ಷಿಸ್ತಾರೆ, ನಾವೆಲ್ಲರೂ ಯಾವ ರೀತಿಯಾಗಿ ಸನ್ನದ್ಧರಾಗಬೇಕು, ಪರೀಕ್ಷೆಯನ್ನ ಯಶಸ್ವಿಯಾಗಿ ಎದುರಿಸಬೇಕು, ಆ ಪರೀಕ್ಷೆಗಳಲ್ಲಿ ಬರುವಂತಹ ಅಂಶಗಳು ಯಾವುವು ಅನ್ನೋದನ್ನ ಸಂಕ್ಷಿಪ್ತವಾಗಿ ಪ್ರಥಮವಾಗಿ ಕೆಲವೊಂದಿಷ್ಟು ಅಂಶಗಳನ್ನ ನಾನಿಲ್ಲಿ ತಮಗೆ ಪ್ರಸ್ತುತಪಡಿಸಲು ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಪ್ರಮುಖವಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಟ್ಟು 60 ಪ್ರಶ್ನೆಗಳು ಇದರಲ್ಲಿ ಸಮಾಜ ವಿಜ್ಞಾನಕ್ಕೆ ಮಾತ್ರ ಸಂಬಂಧಿಸಿದಂತೆ 150 ಅಂಕಗಳಲ್ಲಿ 60 ಅಂಕಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಇಲ್ಲಿ ಪ್ರಶ್ನೆ 91ರಿಂದ 150ರವರೆಗೆ
ಕ್ರಮ ಸಂಖ್ಯೆಗಳ ಪ್ರಶ್ನೆಗಳು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಆಗಿರ್ತವೆ. 91ರಿಂದ 150ರವರೆಗಿನ ಪ್ರಶ್ನೆಗಳು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಆಗಿರ್ತವೆ. ಜೊತೆಗೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದದ್ದು ಇತಿಹಾಸ 20 ಅಂಕಗಳನ್ನ ಕೇಳ್ತಾರೆ. ರಾಜ್ಯಶಾಸ್ತ್ರ 9 ಅಂಕಗಳಿಗೆ ಅಥವಾ 8 ಅಂಕಗಳಿಗೆ. This ಈ conference will now be recorded. ಬರುವಾಗ ನಾವು ಆಗಾಗ ಕೆಲವೊಂದಿಷ್ಟು ಅಂಶಗಳನ್ನ ಹೇಳ್ತಾ ಹೋಗ್ತೀವಿ. ವಿಶೇಷವಾಗಿ 2 ಸಮಾಜ ವಿಜ್ಞಾನ ಬೋಧಕ ಪೆಡಗಾಗಿಯನ್ನ ಮಾನ್ಯ UK ಕುಲಕರ್ಣಿ ಸರ್ ಆ ವರ್ಗಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಅದಕ್ಕೆ ಒಟ್ಟು 20 ಅಂಕಗಳು ಇವೆ. ಇಷ್ಟು ಒಂದು ಸಂಕ್ಷಿಪ್ತವಾಗಿ ಮೊಟ್ಟ ಮೊದಲ ಬಾರಿಗೆ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯ. ನಾನು ಇವತ್ತು ತಮಗೆ ಇತಿಹಾಸ ವಿಷಯವನ್ನ ಆರಂಭಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಇತಿಹಾಸ ವಿಷಯವನ್ನ ಆರಂಭಿಸಬೇಕಾದಂತಹ ಸಂದರ್ಭದಲ್ಲಿ ಆತ್ಮೀಯರೇ, ಇಲ್ಲಿ ಪ್ರಮುಖವಾಗಿ 6, 7 ಮತ್ತು 8ನೇ ತರಗತಿಯ ಪಠ್ಯ ಪುಸ್ತಕಗಳು ಜೊತೆಗೆ ನಮ್ಮ ಇಲಾಖೆ ನಿಗದಿಪಡಿಸಿದ ಪಠ್ಯಕ್ರಮ ಪಠ್ಯವಸ್ತುವನ್ನ ಗಮನಿಸಿ ನಾವಿಲ್ಲಿ ಇತಿಹಾಸದ ಕೆಲ ಅಂಶಗಳನ್ನ ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ಇತಿಹಾಸವನ್ನ ನೋಡುವಾಗ ಒಂದು ತಿಳಿದುಕೊಳ್ಳಬೇಕು. ಈಗಾಗಲೇ ತಾವೆಲ್ಲರೂ ಪದವಿ ಹಂತವನ್ನ ಸ್ನಾತಕೋತ್ತರ ಹಂತದವರು ಕೂಡ ಇದ್ದೀರಿ. ಎಲ್ಲ ಒಂದು ವಿವರವಾಗಿ ಓದಿದ್ದೀರಿ. ಆದ್ರೆ ಪರೀಕ್ಷೆಯಲ್ಲಿ ನಾವು ವಿಷಯಗಳನ್ನು ಎದುರಿಸುವಾಗ ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿ ಬರ್ತವೆ ಅಥವಾ ನಾವು ಓದಿರುವ ವಿಷಯಗಳಲ್ಲಿಯೇ ಕೆಲವೊಮ್ಮೆ ನಮಗೆ ಏನಾಗ್ತವೆ ಸಮಸ್ಯೆ. ಆ ರೀತಿ ಸಮಸ್ಯೆಗಳು ಬಂದಾಗ ಯಾವ ರೀತಿ ನಾವು ಅವುಗಳನ್ನ ಎದುರಿಸಬೇಕು ಅನ್ನುವಂತಹ ಒಂದು ವಿಷಯವನ್ನ ನಾವಿಲ್ಲಿ ನೋಡೋಣ. ಹಾಗಾದ್ರೆ ಒಂದು ಪ್ರಶ್ನೆ, CET ಪರೀಕ್ಷೆಗಳು ಆಗಿವೆ ಇದುವರೆಗೆ. ಇತಿಹಾಸ ವಿಷಯವನ್ನ ಪ್ರವೇಶಿಸುವಾಗ ನಮ್ಗೆಲ್ಲರಿಗೂ ಗೊತ್ತು ಇತಿಹಾಸ ಅಂದ್ರೆ ಗತಕಾಲದ ಘಟನಾವಳಿಗಳ ಕ್ರಮಬದ್ಧ ನಿರೂಪಣೆ ಅಂತ ನಮ್ಗೆಲ್ಲರಿಗೂ ಗೊತ್ತು, ಓದಿದ್ದೀವಿ. ಪ್ರಶ್ನೆ ಬರುತ್ತೆ, ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂದ್ರೆ ಇತಿಹಾಸ ಎಂದರೇನು ಅಂದ್ರೆ ತಮಗೆಲ್ಲರಿಗೂ ಗೊತ್ತು, ಇತಿಹಾಸದ ಪಿತಾಮಹ ಗೊತ್ತು, ವ್ಯಾಖ್ಯೆಗಳು ಗೊತ್ತು. ಇದರಲ್ಲಿ ಒಂದು ಪ್ರಶ್ನೆ ಯಾವ ರೀತಿ ಬರಬಹುದು? ಇತಿಹಾಸ ಎಂದರೆ ಮೊದಲನೇ ಆಪ್ಷನ್ ಏನ್ ಕೇಳ್ತಾನೆ, ಕಥೆ, ನಡೆದ ಸಂಗತಿಗಳ ಕ್ರಮಬದ್ಧ ಹೇಳಿಕೆಗಳು. ಮೂರನೇ ಆಪ್ಷನ್ ಮನುಷ್ಯರು ನಡೆದು ಬಂದ ದಾರಿಯ ಸರ್ ಒಂದ್ ನಿಮಿಷ ಸರ್, ಯಾರೋ ಮ್ಯೂಟ್ ಮಾಡ್ಕೋತಿದ್ದೀರಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ತಾ ಇದ್ದೀರಿ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಕ್ಲಾಸ್ಗೆ. ಎಲ್ಲರೂ ನಿಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ಹಾಗೆ ಬರ್ತಾ ಇಲ್ಲ ಸರ್. ಹಂಗೆ ಸರ್ ವಿಡಿಯೋ ನಿಮ್ಗೆ ಅವಶ್ಯಕತೆ ಇಲ್ಲ, ನಿಮ್ಗೆ ಧ್ವನಿ ಬರ್ತಾ ಇದೆ, ನೀವು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಎರಡನೇ ಆಪ್ಷನ್ ನಡೆದ ಸಂಗತಿಗಳ ಕ್ರಮಬದ್ಧ ಹೇಳಿಕೆಗಳು. ಮೂರನೆಯ ಒಂದು ಆಪ್ಷನ್ ಆಯ್ಕೆ
ಮನುಷ್ಯರು ನಡೆದು ಬಂದ ದಾರಿಯ ವಿವರಣೆ. ನಾಲ್ಕನೆಯ ಆಯ್ಕೆ ಸ್ಥಳ, ಕಾಲ, ವ್ಯಕ್ತಿ ಮತ್ತು ಘಟನೆಗಳ ನಿರ್ದಿಷ್ಟತೆ ಮತ್ತು ಖಚಿತತೆಯೊಂದಿಗೆ ವಿವರಿಸುವ ಶಾಸ್ತ್ರ ಅನ್ನುವಂತಹ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. 4 ಆಪ್ಷನ್ಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇಲ್ಲಿ ಈ ಆಪ್ಷನ್ಗಳಲ್ಲಿ ಯಾವುದು ಅಂತಲ್ಲ, ಮುಂದೆ ಆಯ್ಕೆಗಳನ್ನ ಕೊಡ್ತಾನೆ ಸರ್. ಏನ್ ಕೊಡ್ತಾನೆ? ಎ 1, 2, 3, 4 ಸರಿ, 2, 3, 4 ಮಾತ್ರ ಸರಿ, 1, 2, 4 ಮಾತ್ರ ಸರಿ, ಡಿ 1, 2, 3 ಮಾತ್ರ ಸರಿ ಅನ್ನುವಂತಹ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಯಾವ ಸರಿ ಅನ್ನೋದನ್ನ ಗೊಂದಲಕ್ಕೆ ಒಳಗಾಗದೆ ನಮಗೆ ಇತಿಹಾಸ ಅಂದ್ರೆ ಕಥೆ ಅಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿರಬೇಕು. ಇತಿಹಾಸ ಬೇರೆ, ಕಥೆ ಬೇರೆ. ಇತಿಹಾಸಕ್ಕೂ ಕಥೆಗೂ ವ್ಯತ್ಯಾಸ ಇದೆ. ನಾವು ಈ ರೀತಿಯ ಪ್ರಶ್ನೆಗಳು ಬರುವಾಗ ನೇರವಾಗಿ ಈ ರೀತಿ ಕೇಳ್ತಾನೆ, ನಾಳೆ ಇತಿಹಾಸ ಮತ್ತು ಕಥೆಗೂ ಏನ್ ವ್ಯತ್ಯಾಸ? ಕಥೆಯಲ್ಲಿ ನಿರ್ದಿಷ್ಟ ಸ್ಥಳ, ಕಾಲ, ಘಟನೆ, ವ್ಯಕ್ತಿ ಇವುಗಳ ನಿರ್ದಿಷ್ಟವಾಗಿರ್ತಕ್ಕಂತಹ ಖಚಿತವಾಗಿರ್ತಕ್ಕಂತಹ ಮಾಹಿತಿ ಇರದೆ ಹೇಗಿರುತ್ತೆ ಅಂದ್ರೆ, ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಒಂದು ಯುದ್ಧವನ್ನು ಮತ್ತೊಬ್ಬ ರಾಜನೊಡನೆ ಯುದ್ಧ ಮಾಡಿದ, ಇದು ಕಥೆ. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕನು ಕಳಿಂಗದ ವಿರುದ್ಧ ಯುದ್ಧ ಮಾಡಿದ, ಇದು ಇತಿಹಾಸ, ಇದು ಖಚಿತತೆ. ಹಾಗಾಗಿ ಕಥೆಗೂ ಇತಿಹಾಸಕ್ಕೂ ವ್ಯತ್ಯಾಸ ಇದೆ. ಮಲ್ಲಯ್ಯ ನೀವು ಅನ್ಮ್ಯೂಟ್ ಮಾಡ್ಕೊಳ್ರಿ, ಮ್ಯೂಟ್ ಮಾಡಿ ಸರ್. ಮಾಡಿನ ಸರ್, ಮ್ಯೂಟ್ ಮಾಡಿದ್ದೇನೆ ನಾನು. ಮಲ್ಲಯ್ಯ ಅಂತ ಇನ್ನೊಬ್ರು ಇದಾರೆ ನೋಡ್ರಿ, ಇಬ್ರಿದಿರಿ ಮಲ್ಲಯ್ಯ ಅಂತ ಹೇಳಿ. ಮ್ಯೂಟ್ ಆಗಿದೆ ಸರ್, ನೀವು ಮಾತಾಡೋಣ, ನಾ ಈಗ ಮಾತಾಡ್ತಾ ಇದ್ದೇನೆ ಸರ್. ಮ್ಯೂಟ್ ಮಾಡ್ಕೊಳ್ರಿ ಸರ್, ನೀವು ಮ್ಯೂಟ್ ಮಾಡ್ಕೊಳ್ರಿ, ನಾನು ಹೇಳ್ತೀನಿ. ಓಕೆ ಸರ್, ಓಕೆ 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 ಸರ್, ಓಕೆ. ಸರ್ ದಾಲ್ ಸಾಬ್ ಸರ್, ದಾಲ್ ಸಾಬ್ ಸರ್, ದಾಲ್ ಸಾಬ್ ಸರ್. ಸರ್ ಮಾತಾಡಿ. ದಾಲ್ ಸಾಬ್ ಸರ್ ಮಾತಾಡಿ ಸರ್. ಮಾತಾಡ್ತೀನಿ ಸರ್. ಓಕೆ ಸರ್, ಓಕೆ ಸರ್, ಓಕೆ ಸರ್. ಈಗ ಸ್ಟಾರ್ಟ್ ಮಾಡಿ ಸರ್. ಹಾ ಕೇಳಿಸ್ತಾ ಇದೆ, ಸ್ಟಾರ್ಟ್ ಮಾಡಿ ಸರ್. ಓಕೆ ಸರ್. ಇಲ್ಲ ಬೇಡ, ನೀವು ಸ್ಟಾರ್ಟ್ ಮಾಡ್ಬಿಡ್ರಿ ಸರ್ ಈಗ. ಓಕೆ ಸರ್, ಓಕೆ ಸರ್. ಹೇಳಿಕೆ ಎ ಅಂದ್ರೆ ಅಸರ್ಷನ್, ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಮತ್ತು ಜಗತ್ತಿಗೆ ಇತಿಹಾಸದ ಸ್ಮರಣ ಶಕ್ತಿಯಾಗಿದೆ. ಇತಿಹಾಸ ಒಂದು ಸ್ಮರಣ ಶಕ್ತಿಯಾಗಿದೆ. ಪ್ರತಿಪಾದನೆ ಏನಿದೆ, ಇದು ಮಾನವರ ಪ್ರಗತಿ ಇದೆ ಸಾಧ್ಯವಾಗಿಸುತ್ತದೆ. ಇವು ಎರಡು ಹೇಳಿಕೆಗಳು ಸತ್ಯವ
ಅಥವಾ ಮೇಲಿನ ಹೇಳಿಕೆಗೆ ಇದು ಸರಿಯಾದ ಕಾರಣವಾ, ಇದು ಕಾರಣವಲ್ವಾ ಅನ್ನುವಂತಹ ಪ್ರಶ್ನೆ ಇದು. ಮೊದಲನೇ ಆಯ್ಕೆ ಏನಿದೆ, ಆರ್ಗೆ ಸರಿಯಾದ ವಿವರಣೆಯಾಗಿದೆ, ಎಗೆ ಆರ್ ಸರಿಯಾದ ವಿವರಣೆಯಾಗಿಲ್ಲ, ಎ ಮಾತ್ರ ಸರಿ, ಆರ್ ತಪ್ಪು, ಎ ತಪ್ಪು, ಆರ್ ಸರಿಯಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿ ಬಂಧುಗಳೇ, ಇಲ್ಲಿ ನಾವು ತಿಳ್ಕೊಳ್ಬೇಕು, ಇತಿಹಾಸ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಂಡ್ಬಿಡ್ರಿ. ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಮತ್ತು ಜಗತ್ತಿಗೆ ಇತಿಹಾಸ ಒಂದು ಸ್ಮರಣ ಶಕ್ತಿಯಾಗಿದೆ. ಯಾವಾಗ ಆ ಸ್ಮರಣ ಶಕ್ತಿ ಆಗಿದೆಯೋ ಅಂದ್ರೆ ಎಚ್ಚರ, ಜಾಗೃತಿ ಅಂತ ಅರ್ಥ ಆಗುತ್ತೆ. ಈ ಸ್ಮರಣ ಶಕ್ತಿಯನ್ನ ಜಾಗೃತಿಯನ್ನಾಗಿ ತೆಗೆದುಕೊಂಡು, ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಅನುಭವಗಳು, ಕೆಟ್ಟ ಅನುಭವಗಳು, ಒಳ್ಳೆಯ ತೀರ್ಮಾನಗಳಿಂದ ನಾವು ಕಂಡುಕೊಂಡಂತ ಪ್ರಗತಿ, ಕೆಟ್ಟ ತೀರ್ಮಾನಗಳಿಂದ ನಾವು ಕಂಡುಕೊಂಡಂತ ಕೆಲ ವಿಗತಿ, ಇವೆಲ್ಲವುಗಳನ್ನ ನಾವು ಅಲ್ಲಿ ಕಾಣ್ತೀವಿ. ನಮಗೆ ಪ್ರಗತಿಗೆ ಯಾವ ಬೇಕು ಅಂತ ಅಂಶಗಳನ್ನ ನಾವಿಲ್ಲಿ ಅಳವಡಿಸ್ಕೊಳ್ತೀವಿ. ಸ್ಮರಣ ಶಕ್ತಿ ಎಚ್ಚರವನ್ನಾಗಿ ಪರಿವರ್ತಿಸಿಕೊಂಡು ನಾವು ಪ್ರಗತಿಯತ್ತ ಸಾಗಬೇಕಿದೆ. ಇದು ಮಾನವರ ಪ್ರಗತಿ ಸಾಧ್ಯವಾಗಿಸುತ್ತದೆ. ಈ ಪ್ರಶ್ನೆ ಬರುವ ಸಾಧ್ಯತೆ ಬಹಳಷ್ಟು ಇದೆ. ಯಾಕಂದ್ರೆ ಇದು 6ನೇ ತರಗತಿಯಿಂದಾನೇ ಮತ್ತು 8ನೇ ತರಗತಿಗೆ This conference will now be recorded. ಇಲ್ಲಿ ಈ ಕಾನ್ಸೆಪ್ಟ್ ಅನ್ನ ಬಹಳ ಏನಂದ್ರೆ ಎಲ್ಲವುಗಳನ್ನು ಓದಿ ಸಾರಾಂಶವನ್ನ ತೆಗಿಬೇಕಾದಂತಹ ಸಂದರ್ಭದಲ್ಲಿ ಬರುತ್ತೆ. ಈ ರೀತಿ ಪ್ರಶ್ನೆಗಳು ಬರ್ತವೆ. ಈ ರೀತಿ ಎಕ್ಸೆಪ್ಟ್ ಅನ್ನ ಈ ರೀತಿ ಮೌಲ್ಯಮಾಪಕರು ಅಥವಾ ಪ್ರಶ್ನೆ ತೆಗೆಯುವವರು ಈ ರೀತಿಯ ಅಂಶಗಳನ್ನ ನಿರೀಕ್ಷಿಸ್ತಾರೆ. ಹಾಗಾಗಿ ಇತಿಹಾಸ ಒಂದು ದೇಶದ ಸ್ಮರಣ ಶಕ್ತಿ. ಸರ್ ಒಂದ್ ನಿಮಿಷ, ಸಾರಿ ಪ್ರಗತಿಗೆ ಸರ್, ಸಾರಿ ಮಲ್ಲಯ್ಯ, ನೀವು ಹಿಂಗೆ ನೀವು ಅನ್ಮ್ಯೂಟ್ ಮಾಡ್ಕೊಳಂತ ಇದ್ರಿ ಪದೇ ಪದೇ. ನೀವು ಮಾಡಿದ್ರೆ ನಿಮ್ಮನ್ನ ಗ್ರೂಪ್ ಇಂದ ಹೊರಗಾಗ್ತೀವಿ. ಎಲ್ಲರೂ ಮೆಸೇಜ್ ಮಾಡ್ತಿದ್ದಾರೆ, ಡಿಸ್ಟರ್ಬೆನ್ಸ್ ಆಗ್ತಿದೆ ಎಲ್ಲರಿಗೂ. ಮ್ಯೂಟ್ ಮಾಡ್ಕೊಳ್ರಿ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲ ಅಂದ್ರೆ ಹೊರಗಡೆ ಹೋಗ್ಬಿಡಿ, ಇಲ್ಲ ನಾನೇ ರಿಮೂವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಪದೇ ಪದೇ ಮಲ್ಲಯ್ಯ ಟಾಕಿಂಗ್. ನೀವು ಎದಕ್ಕೆ ಅನ್ಮ್ಯೂಟ್ ಮಾಡ್ಕೋತೀರಿ? ಸರ್ ಅವ್ರು ಮೋಸ್ಟ್ಲಿ ಮೊಬೈಲ್ ಇಟ್ಟು ಬೇರೆ ಕಡೆ ಯಾಕಂದ್ರೆ ಹೋಗಿರ್ಬೇಕು ಸರ್. ಅವ್ರು ಮ್ಯೂಟ್ ಮಾಡಲಾಗಿದ್ದಾರೆ ಸರ್. ಅವ್ರು ರಿಮೂವ್ ಮಾಡ್ತೀನಿ ಅಂತ ಹೇಳ್ರಿ, ಒಂದ್ ನಿಮಿಷ. ಏನ್ ಕಾಮನ್ ಸೆನ್ಸ್ ಇಲ್ರಿ? ಅಷ್ಟ್ ಹೇಳಕತ್ತೀನ್ರಿ ಅವ್ರಿಗೇನೋ. ಓಕೆ, ಅವ್ರನ್ನೀಗ ಸರ್ ಸ್ಟಾರ್ಟ್ ಮಾಡಿ ಸರ್. ಸಾರಿ. ಓಕೆ ಸರ್, ಓಕೆ. ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಷ್ಟು This conference will now be recorded. ಕೆಲವೊಮ್ಮೆ ಏನ್ ಹೇಳ್ತಾನೆ, ಅದರ ಅಂತರ್ಯದ ತಿರುಳನ್ನ ಕೇಳ್ತಾನೆ. ಏನು? ರಾಜಶ್ರೀಯ ಶೋಧ, ಕನೋಜ್ ಹರ್ಷನ ಕನೋಜ್ ಸಿಂಹಾಸನವನ್ನ ಏರಿದ್ದು, ಸಿಂಹಾಸನಾರೋಹಣ ಮಾಡಿದ್ದು. ಇದು ಪ್ರಮುಖವಾಗಿ ಹರ್ಷಚರಿತ ತಿಳಿಸುತ್ತೆ. ಪೃಥ್ವಿರಾಜ ರಾಸೋ ಈ ಕೃತಿಯನ್ನ ಚಾಂದ್ ಬರ್ದಾನೆ ಅಂತ ತಮಗೆಲ್ಲರಿಗೂ ಗೊತ್ತು. ಈ ಕೃತಿ ತರಾಯಿನ್ ಕದನಗಳು ನಡೆದವು, ಇತಿಹಾಸದ ನಿರ್ಣಾಯಕ ಕದನಗಳು. ಪ್ರಾಚೀನ ಕಾಲ ಭಾರತದ ಇತಿಹಾಸದ ಮುಕ್ತಾಯದ ಘಟ್ಟ, ಮಧ್ಯಕಾಲ ಇತಿಹಾಸದ ಆರಂಭದ ಘಟ್ಟ. 2 ತರಾಯಿನ್ ಕದನಗಳ ನಿರ್ಣಾಯಕ ಕದನಗಳಲ್ಲಿ ಪೃಥ್ವಿರಾಜ ರಾಸೋ ಮೊಹಮ್ಮದ್ ಘೋರಿಯೊಡನೆ ಹೋರಾಡಿ ಒಂದು ಯುದ್ಧದಲ್ಲಿ ಗೆದ್ದು ಮತ್ತೊಂದು ಯುದ್ಧದಲ್ಲಿ ಸೋತಾಗ ದೆಹಲಿಯ ಸುಲ್ತಾನರ ಆಳ್ವಿಕೆ ಆರಂಭ ಆಗುತ್ತೆ ಅನ್ನೋದು ನಾವೆಲ್ಲರೂ ಓದಿದ್ದೀವಿ. ಆ ಮಧ್ಯಕಾಲೀನ ಇತಿಹಾಸದ ಪ್ರಮುಖ ಪರ್ವಕಾಲದ ಘಟನೆಗಳನ್ನ ಪೃಥ್ವಿರಾಜ ರಾಸೋ ಹೇಳ್ತಾನೆ. ಆ ನಿರ್ಣಾಯಕ ತರಾಯಿನ್ ಕದನಗಳ ಬಗ್ಗೆ ಪೃಥ್ವಿರಾಜ ರಾಸೋ ಕೃತಿ
ಹೇಳುತ್ತೆ. ವಿಕ್ರಮಾರ್ಜುನ ವಿಜಯ ತನಗೆ ಆಶ್ರಯ ನೀಡಿದಂತಹ ಎರಡನೇ ಅರಕೇಸರಿಯ ತೈಲಪ್ಪ ಎರಡನೇ ಅರಿಕೇಸರಿ ರಾಜನನ್ನ ಕುರಿತು ಸ್ವಾಮಿನಿಷ್ಠೆಯನ್ನ ಮೆರೀತಾರೆ. ಸಂಗಮ್ ಸಾಹಿತ್ಯ ಅಂದ್ರೆ ಮಧುರೈ ಪ್ರಾಚೀನ ಪಂಡಿತರ ಪರಿಷತ್, ಮಧುರೈ ಪ್ರಾಚೀನ ಪಂಡಿತರ ಪರಿಷತ್. ಈ ಅಂಶಗಳು ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಜೊತೆಗೆ ಮತ್ತೊಮ್ಮೆ ನೆನಪಿಸ್ಕೊಳ್ರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ. ಹಾಗಾದ್ರೆ ನಾವು ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ನೋಟ್ ಮಾಡ್ಕೊಳ್ರಿ. ಏನನ್ನ ನೋಟ್ ಮಾಡ್ಕೋಬೇಕು ಅಂದ್ರೆ, ನನ್ನ ಪ್ರಶ್ನೆ ಮೊದಲನೇದು, ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಒಂದನೇದು, ಇತಿಹಾಸದ ಪೂರಕ ಆಧಾರಗಳು ಯಾವುವು? ನೆಕ್ಸ್ಟ್, ಇತಿಹಾಸದ ಅತ್ಯಂತ ವಿಶ್ವಾಸಾರ್ಹ ಆಧಾರಗಳು ಯಾವುವು? ದಯವಿಟ್ಟು ಈ ಒಂದು ವರ್ಗೀಕರಣವನ್ನ ನೀವು ತಿಳ್ಕೊಳ್ಬೇಕು. ನಾಳೆ ಪ್ರಶ್ನೆ ಮಾಡ್ತಾನೆ, ಎಲ್ಲಾ ಆಧಾರಗಳು ಗೊತ್ತು, ಎಲ್ಲವೂ ಪ್ರಮುಖನೇ. ಸಾಹಿತ್ಯ ಆಧಾರಗಳು, ಲಿಖಿತ ಆಧಾರಗಳು ಮುಖ್ಯ, ಮತ್ತೆ ಪ್ರಾಕ್ತನ ಆಧಾರಗಳು ಮುಖ್ಯ. ಹಾಗಾದ್ರೆ ಪ್ರಮುಖ ಆಧಾರಗಳು ಯಾವುವು? ಪೂರಕ ಆಧಾರಗಳು ಯಾವುವು? ಪೂರಕ ಸಪ್ಲಿಮೆಂಟರಿ ಪೂರಕ ಆಧಾರಗಳು ಯಾವುವು? ವಿಶ್ವಾಸಾರ್ಹ ಆಧಾರಗಳು ಯಾವುವು? ಇವು ಪ್ರಮುಖ 3 ಅಂಶಗಳನ್ನು ದಯವಿಟ್ಟು ತಿಳ್ಕೊಳ್ಬೇಕು. ಇಲ್ಲಿ ಚರ್ಚೆಗೆ ಅವಕಾಶ ಇದ್ರೆ ನೀವು ಏನಂದ್ರೆ ಮಾತಾಡಬಹುದಿತ್ತು. ನೇರವಾಗಿ ನಾವು ವಿಷಯಕ್ಕೆ ಬಂದ್ಬಿಡೋಣ. ಆತ್ಮೀಯರೇ, ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಏನಾದ್ರು ಆಪ್ಷನ್ 4 ಕೊಟ್ರೆ, ನಮಗೇನಾದ್ರೂ 4 ಆಪ್ಷನ್ ಕೊಟ್ರೆ, ಲಿಖಿತ ಆಧಾರಗಳು, ಮೌಖಿಕ ಆಧಾರಗಳು, ಶಾಸನಗಳು, ನಾಣ್ಯಗಳು ಅಂತ ಕೊಟ್ರೆ, ದಯವಿಟ್ಟು ಯಾವುದೇ ಸಂಶಯವಿಲ್ಲದೆ ಲಿಖಿತ ಆಧಾರಗಳು ಅಂತ ಬರೀರಿ. ಯಾಕಂದ್ರೆ ಬರವಣಿಗೆಯಲ್ಲಿ ಅಂದಿನ ಅನುಭವಗಳನ್ನ, ಅಂದಿನ ಜನಜೀವನದ ಚಿತ್ರಣವನ್ನ ಬರೆದಿಟ್ಟಿರ್ತಕ್ಕಂತಹ ಆ ಗ್ರಂಥಗಳಿಂದ ಸಾಕಷ್ಟು ವಿಷಯಗಳು ಗೊತ್ತಾಗ್ತವೆ. ನೆಕ್ಸ್ಟ್, ಪೂರಕ ಆಧಾರಗಳು ಯಾವುವು ಅಂದ್ರೆ ಪ್ರಮುಖ ಬೇರೆ, ಪೂರಕ ಬೇರೆ. ಏನ್ ಸರ್ ಇದು ಪೂರಕ? This conference will now be recorded. ಹಾಗಾದ್ರೆ ಪ್ರಮುಖಕ್ಕೂ ಪೂರಕಕ್ಕೂ ಏನು ವ್ಯತ್ಯಾಸ ಸರ್? ವಿಜಯನಗರ ಸಾಮ್ರಾಜ್ಯದ ಒಂದು ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ರಾಬರ್ಟ್ ಸಿವೆಲ್ ರವರ ಫಾರ್ಗೆಟಿಂಗ್ ಆಫ್ ಎಂಪೈರ್, ಮರೆತು ಹೋದ ಸಾಮ್ರಾಜ್ಯ ಎನ್ನುವಂತ ಕೃತಿಯನ್ನು ಓದಿದಾಗ ಇಡೀ ಸಾಮ್ರಾಜ್ಯ ಕಣ್ಣು ಮುಂದೆ ಬರುತ್ತೆ. ಅಂದಿನ ಕಾಲದ ಎಲ್ಲಾ ಕೃತಿಗಳನ್ನ ಓದಿದಾಗ ತಾಳಿಕೋಟೆ ಕದನ ಯಾವ ರೀತಿ ನಡೀತು, ಬಹುಮನಿ ಸುಲ್ತಾನರು ಏನ್ ಮಾಡಿದ್ರು, ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ಕೊಳ್ಳೆ ಹೊಡೆದ್ರು ಅನ್ನುವಂತ ಮಾತು. ಮೌಖಿಕ ಆಧಾರಗಳಲ್ಲಿ ಪ್ರೊಫೆಸರ್ ಶೆಟ್ಟರ್ ಅಂತ ಹೇಳಿ ಇತಿಹಾಸ ಸಂಶೋಧಕರು ಕೆಲವೊಂದಿಷ್ಟು ಅಂಶಗಳನ್ನ ಇತ್ತೀಚೆಗೆ ಸುಮಾರು 8-10 ವರ್ಷಗಳ ಹಿಂದೆ ಮೌಖಿಕ ಆಧಾರಗಳನ್ನ ನೀವೆಲ್ಲರೂ ಕೇಳಿದೀವಿ. ಆನಿ ಬಂತವ ಆನಿ, ಯಾವ ಆನಿ, ವಿಜಯಪುರದ ಆನಿ, ಇಲ್ಲಿಗ್ಯಾಕ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು, ದುಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು ಲಟ ಮುರಿದು ಹುಡ್ರಕಾಯಿ ಕೊಟ್ಟು ಕುರ್ರ ಅಂತ ಹಾರಿತು ಅಂತ ಮಕ್ಕಳಿಗೆ ನಾವು ಆಡಿಸ್ತೇವೆ. ಆತ್ಮೀಯರೇ, ಇದು ಕೇವಲ ಮಕ್ಕಳನ್ನ ರಮಿಸುವ ಹಾಡಲ್ಲ. ಇದರಲ್ಲಿ ಒಂದು ಐತಿಹಾಸಿಕ ಘಟನೆ ಇದೆ ಅನ್ನುವಂತಹ ಒಂದು ಸಂಶೋಧನೆಯು ಕೂಡ ಆಯ್ತು. ಏನು ಘಟನೆ ಇದೆ? ಆನೆ ಬಂತವ ಆನೆ, ಯಾವ ರಾಣಿ? ವಿಜಯಪುರದ ಆನೆ. ಬಹುಮನಿ ಸುಲ್ತಾನರು, ವಿಜಯಪುರದ ಬಹುಮನಿಯ ಸುಲ್ತಾನರು ಸಂಪೂರ್ಣ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸೋತಾಗ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಆನೆಯ ಮೇಲೆ ಹಾಕಿಕೊಂಡು ಹೋಗುವಾಗ ವಿಜಯಪುರದ ಆನೆ ಇಲ್ಲಿಗೆ ಬಂತು, ಹಾಗೆ ಹೋಗುವಾಗ ಸಾಕಷ್ಟು ಸಂಪತ್ತನ್ನು ಹಾಕಿಕೊಂಡು ಅದರ ಮೇಲೆ ಹಾಕಿಕೊಂಡು ಹೋಗುವಾಗ ಅದರಲ್ಲಿರ್ತಕ್ಕಂಥ ಬಂಗಾರದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ದಾರಿಯಲ್ಲಿ ಬಿದ್ದಿದ್ವಂತೆ. ಹಾದಿಗೊಂದು ದುಡ್ಡು, ಬೀದಿಗೊಂದು ದುಡ್ಡು. ಅವುಗಳನ್ನ ಆರಿಸಿ ಅವತ್ತಿನ ಚಾಕ್ಲೇಟ್ ಅಂದ್ರೆ ಏನು? ಕೊಬ್ಬರಿ ಬೆಲ್ಲ. ಆ ರೀತಿ ಇತ್ತು. ಅಂದ್ರೆ ಇದು ಪೂರಕ, ಸಮರ್ಥನೆ ಕೊಡುತ್ತೆ. ಮೌಖಿಕ ಸಾಹಿತ್ಯ ಅದಕ್ಕೊಂದು ಉದಾಹರಣೆ ನಾನು ಹೇಳಿದ್ವಿಷ್ಟೇ. ಅಂದ್ರೆ ಮೌಖಿಕ ಆಧಾರಗಳು ಮುಖ್ಯ ಅಲ್ವಾ? ಮುಖ್ಯಕ್ಕೆ ಇದು ಪೂರಕವಾಗಿದೆ. ಲಿಖಿತ ಆಧಾರಗಳು ಪ್ರಮುಖವಾಗಿವೆ. ಇದು ದಯವಿಟ್ಟು
ಎಲ್ಲರೂ ಗಮನ ಇಡ್ತಕ್ಕಂತಹ ಅಂಶ. ಇನ್ನು ಮತ್ತೊಂದಿದೆ, ನಮ್ಮ 8ನೇ ತರಗತಿಯ ಮಕ್ಕಳಿಗೆ ಪ್ರಶ್ನೆಯನ್ನ ಪ್ರತಿ ಬಾರಿ ಕೇಳುತ್ತೀವಿ ನಾವು. ಏನು? ಅತ್ಯಂತ ವಿಶ್ವಾಸಾರ್ಹ ಆಧಾರಗಳು ಯಾವುವು? ಲಿಖಿತ ಆಧಾರಗಳು ಸರ್. ಯಾಕೆ? ಅದು ಪ್ರಮುಖ ಆಧಾರಗಳಂತ ಹೇಳಿದ್ವಲ್ಲ. ಮೌಖಿಕ ಆಧಾರಗಳು ಅಲ್ಲ, ಯಾಕಂದ್ರೆ ಅದು ಪೂರಕ ಆಧಾರಗಳು. ಭೂ ಉತ್ಖನನ ಸರ್ ಅಲ್ಲ. ನಾಣ್ಯಗಳು ಸರ್ ಅಲ್ಲ. ಹಾಗಾದ್ರೆ ಸ್ಮಾರಕಗಳು ಸರ್ ಅಲ್ಲ. ಹಾಗಾದ್ರೆ ಯಾವುದು? ಶಾಸನಗಳು. ಯಾಕೆ ಶಾಸನಗಳು ಅತ್ಯಂತ ವಿಶ್ವಾಸಾರ್ಹ ಆಧಾರಗಳು ಅಂತ ಕರೀತಾರೆ? ಇತಿಹಾಸ ರಚನೆಗೆ ಹೆಚ್ಚು ವಿಶ್ವಾಸಾರ್ಹವಾದಂತಹ ಆಧಾರ, ಪ್ರಮುಖ ಆಧಾರ, ಜೊತೆಗೆ ಅತ್ಯಂತ ವಿಶ್ವಾಸಾರ್ಹ, ಬಹಳಷ್ಟು ವಿಶ್ವಸನೀಯತೆ ಇರ್ತಕ್ಕಂತಹ ಆಧಾರ ಅಂದ್ರೆ ಶಾಸನಗಳು. ಅದು ಗೊತ್ತಿರಬೇಕು. ಹಾಗಾದ್ರೆ ಶಾಸನಗಳು ಯಾಕೆ ಅತ್ಯಂತ ವಿಶ್ವಾಸಾರ್ಹ ಆಧಾರಗಳಾಗಿವೆ ಅನ್ನುವಂತ ಪ್ರಶ್ನೆ ಬಂದ್ರೆ, ಯಾಕಂದ್ರೆ ಅಂದಿನ ಘಟನೆಗಳ ಜೊತೆಗೆ ನೇರವಾದ ಸಂಬಂಧವನ್ನ ಹೊಂದಿದ ಅಂಶಗಳು ಶಾಸನಗಳಲ್ಲಿ ಕೊರೆಯಲ್ಪಟ್ಟಿರ್ತವೆ, ಬರೆಯಲ್ಪಟ್ಟಿರ್ತವೆ. ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧ ಹೊಂದಿರುವ ಸಂಗತಿಗಳನ್ನ ಬರೆಯಲ್ಪಟ್ಟಿರ್ತವೆ, ಕೊರೆಯಲ್ಪಟ್ಟಿರುತ್ತವೆ. ಹೀಗಾಗಿ ಶಾಸನಗಳು ಅತ್ಯಂತ ವಿಶ್ವಾಸಾರ್ಹ ಆಧಾರಗಳಾಗಿವೆ, ಅತ್ಯಂತ ವಿಶ್ವಾಸಾರ್ಹ ಆಧಾರಗಳು ಆಗಿವೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಹಾಗಾದ್ರೆ ದೇಶೀಯ ಸಾಹಿತ್ಯದಲ್ಲಿ ಯಾವುದೇ ರೀತಿಯ ಅನಾನುಕೂಲತೆಗಳು, ನ್ಯೂನ್ಯತೆಗಳು, ದೋಷಗಳು ಇಲ್ವಾ? ನಾಳೆ ಕೇಳ್ತಾನೆ. ದೇಶೀಯ ಸಾಹಿತ್ಯದ ನ್ಯೂನ್ಯತೆಗಳು ಅಥವಾ ದೇಶೀಯ ಸಾಹಿತ್ಯದ ನ್ಯೂನ್ಯತೆಗಳೇನು? ಸಾಹಿತ್ಯ ಆಧಾರಗಳಲ್ಲಿ ಮೌಖಿಕ ಆಯ್ತು, ಲಿಖಿತ. ಲಿಖಿತದಲ್ಲಿ ದೇಶೀಯ, ವಿದೇಶೀಯ. ದೇಶೀಯ ಸಾಹಿತ್ಯದಲ್ಲಿ ನ್ಯೂನ್ಯತೆಗಳಿಲ್ವಾ? ಓದಿದ್ದೀವಿ ನಾವು, ನೀವೆಲ್ಲ. ದೇಶೀಯ ಸಾಹಿತ್ಯದ ಬರೆಯಲ್ಪಟ್ಟಿದ್ದೆಲ್ಲವೂ ಏನು ಸತ್ಯನಾ? ಹಾಗಾದ್ರೆ ಅದರಲ್ಲಿ ನ್ಯೂನ್ಯತೆಗಳಿವೆ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾವ ನ್ಯೂನ್ಯತೆಗಳು? ಅತಿಶಯೋಕ್ತಿ. ಕೆಲವೊಂದಿಷ್ಟು ಅಂಶಗಳು ಅತಿಶಯೋಕ್ತಿಯಿಂದ ಕೂಡಿವೆ, ಉತ್ಪ್ರೇಕ್ಷೆಯಿಂದ ಕೂಡಿವೆ, ಸ್ವಾಮಿನಿಷ್ಠೆಯಿಂದ ಕೂಡಿವೆ. ಎಲ್ಲ ಅಂಶಗಳಲ್ಲ, ಕೆಲವು ಅಂಶಗಳು. ನೆಕ್ಸ್ಟ್ ಪ್ರಮುಖವಾಗಿ 3 ಅಂಶಗಳು: ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆ. ಈ 3 ನ್ಯೂನ್ಯತೆಗಳು ಮನಗಾಣಬೇಕಿದೆ. ಅಂದ್ರೆ ನಾವು ಕಟ್ಟು ಕಥೆಗಳನ್ನ ಅಥವಾ ಕೆಲವೊಂದಿಷ್ಟು ಅಂಶಗಳನ್ನ ಯಥಾವತ್ತಾಗಿ ಸ್ವೀಕರಿಸದೆ ಅಲ್ಲಿ ತರ್ಕಿಸಿ ಚಿಂತಿಸಿ ಇತಿಹಾಸವನ್ನ ರಚಿಸಬೇಕಾದ ಸವಾಲು ಇತಿಹಾಸಕಾರರಿಗೆ ಇದೆ, ಇತಿಹಾಸ ಓದುಗರಿಗೂ ಕೂಡ ಇದೆ. ಅದರಲ್ಲಿ ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ಸ್ವಾಮಿನಿಷ್ಠೆಯ ಅನ್ನುವಂತಹ ಕೆಲವು ನ್ಯೂನ್ಯತೆಗಳು ಅದರಲ್ಲಿ ಇವೆ. ಇನ್ನು ವಿದೇಶೀಯ ಸಾಹಿತ್ಯದಲ್ಲಿ ನ್ಯೂನ್ಯತೆಗಳು ಏನು ಸರ್? ನ್ಯೂನ್ಯತೆಗಳು ಅದರಲ್ಲಿ ಏನಿದೆ ಪ್ರಶ್ನೆ ಬರುತ್ತೆ. ಅಲ್ರಿ ಸರ್, ಬೇರೆ ಕಡೆಯಿಂದ ಬಂದಿರ್ತಾರೆ, ಇವರ ಯಾವುದೇ ರೀತಿಯ ಫೀಲಿಂಗ್ ಇರಲ್ಲ, ನೇರವಾಗಿ ಏನ್ ನೋಡಿರ್ತಾರೆ ಅದನ್ನೇ ಬರೀತಾರೆ ಅಂತ ಅನ್ನಬಹುದು. ಇದೆ. ಯಾಕಂದ್ರೆ ಸ್ಥಳೀಯ ಜ್ಞಾನದ ಕೊರತೆ ಮತ್ತು ತಪ್ಪು ಗ್ರಹಿಕೆ, ಇವೆರಡು ನ್ಯೂನ್ಯತೆಗಳು ವಿದೇಶೀಯ ಸಾಹಿತ್ಯದಲ್ಲಿ ಇದೆ. ಸ್ಥಳೀಯ ಜ್ಞಾನದ ಕೊರತೆಯಿಂದ ಅವರು ಇತಿಹಾಸವನ್ನ ಬರೆದ್ರು, ಸ್ಥಳೀಯ ಜ್ಞಾನದ ಕೊರತೆಯಿಂದ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಗಳು ಅವರಲ್ಲಿ ಇರ್ತವೆ. ಮೆಗಸ್ತನಿಸನ ಇಂಡಿಕಾ ಕೃತಿಯನ್ನ ನೋಡುವಾಗ ಕೆಲ ಹೆಚ್ಚಿನ ಅಂಶಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಇಂಡಿಕಾ ಕೃತಿಯನ್ನ ಓದುವಾಗ ಭಾರತೀಯರ ಕಿವಿಗಳು ನೆಲಕ್ಕೆ ತಾಕುತ್ತವೆ, ಮೂಗು ಉದ್ದವಾಗಿದೆ ಅನ್ನುವಂತಹ ಕೆಲ ಅಂಶಗಳು ಬರ್ತವೆ. ಇವು ಏನಂದ್ರೆ ತಪ್ಪು ಗ್ರಹಿಕೆಗಳು. ಅವ್ರಿಗೆಲ್ಲ ಎಲ್ಲವುಗಳು ಅದರಲ್ಲಿ ತಪ್ಪಿರಲ್ಲ, ಆದ್ರೆ ಸ್ಥಳೀಯ ಜ್ಞಾನದ ಕೊರತೆಯಿಂದ ತಪ್ಪು ಗ್ರಹಿಕೆಗಳು ಕೆಲವೊಂದಿಷ್ಟು ವಿದೇಶೀಯ ಆಧಾರಗಳಲ್ಲಿಯೂ ಇರ್ತವೆ. ಇದರ ಮೇಲೆ ಪ್ರಶ್ನೆಗಳು ಬರ್ತವೆ. ದೇಶೀಯ ಸಾಹಿತ್ಯದ ನ್ಯೂನ್ಯತೆಗಳು, ವಿದೇಶೀಯ ಸಾಹಿತ್ಯದ ಪ್ರಮುಖ ನ್ಯೂನ್ಯತೆ ಸ್ಥಳೀಯ ಜ್ಞಾನದ ಕೊರತೆ ಮತ್ತು ತಪ್ಪು ಗ್ರಹಿಕೆಗಳು. ಇವು ನ್ಯೂನ್ಯತೆಗಳು ಆಗಿವೆ. ಈ ಅಂಶಗಳನ್ನ ತಾವೆಲ್ಲರೂ ದಯವಿಟ್ಟು ನೋಟನ್ನ ಮಾಡಿಕೊಳ್ಬೇಕು. ಇನ್ನು ಪ್ರಮುಖವಾಗಿ ನಾವು ಬಂದ್ರೆ
ಮೆಗಸ್ತನಿಸ್, ಫಾಹಿಯಾನ್, ಹುಯೆನ್ ಸ್ಯಾಂಗ್, ಟಾಲೆಮಿ, ಬರೌನಿ, ಫರಿಷ್ತಾ, ಬಾಬರ್, ಇದು ವಿದೇಶೀಯ ಸಾಹಿತ್ಯ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಬಾಬರ್ ಭಾರತ ದೇಶವನ್ನ ಆಳಿದ ರಾಜ, ಆತನನ್ನ ವಿದೇಶೀಯ ಸಾಹಿತ್ಯದಲ್ಲಿ ಸೇರಿಸಿದ್ದಾರೆ, ವಿದೇಶೀಯ ಸಾಹಿತ್ಯದ ವಿಭಾಗದಲ್ಲಿ ಸೇರಿಸಿದ್ದಾರೆ. ನಾಳೆ ಪ್ರಶ್ನೆ ಮಾಡಬಹುದು, ಬಾಬರನ ತಜಕ್ ಇ ಬಾಬ್ರಿ ಈ ಸಾಹಿತ್ಯ ಆಧಾರಗಳಲ್ಲಿ ಬರುತ್ತದೆ. ದೇಶೀಯ ಸಾಹಿತ್ಯ ಆಧಾರ, ವಿದೇಶೀಯ ಸಾಹಿತ್ಯ ಆಧಾರ, ಮೌಖಿಕ ಸಾಹಿತ್ಯ ಆಧಾರ, ಮೇಲಿನ ಯಾವುದು ಅಲ್ಲ ಅನ್ನುವಂತ ಬರಬಹುದು. ಬಾಬರನ ತುಜಕ್ ಇ ಬಾಬ್ರಿ ಅನ್ನುವಂತಹದ್ದು ಯಾವ ಆಧಾರಗಳಲ್ಲಿ ಬರುತ್ತೆ? ನಮ್ಗೆಲ್ಲರಿಗೂ ಬಾಬರ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದ್ದಾನೆ, ಭಾರತಕ್ಕೆ ಬಂದಾನೆ, ಭಾರತದಲ್ಲಿ ಇದ್ದಾನೆ, ಹಾಗಾಗಿ ಆತ ಭಾರತೀಯ ಇರಬಹುದೇನೋ ಅನ್ನುವಂತ ಊಹೆ ಮಾಡಿ ನಾವೇನ್ ಮಾಡ್ತೀವಿ, ತುಜಕ್ ಇ ಬಾಬ್ರಿ ಇದು ಲಿಖಿತ ಆಧಾರ ಹೌದು, ಆದರೆ ಇದು ದೇಶೀಯ ಆಧಾರನ ವಿದೇಶೀಯ ಆಧಾರನ ಅನ್ನುವಂತ ಚಿಕ್ಕ ಒಂದು ವ್ಯತ್ಯಾಸವನ್ನ ಮಾಡಿ ಕೇಳ್ತಾನೆ. ಇದು ವಿದೇಶೀಯ ಆಧಾರ, ಯಾಕಂದ್ರೆ ಆತ ಅಫ್ಘಾನಿಸ್ತಾನದಿಂದ ಬಂದು ಇಲ್ಲಿ ಬರೆದಿರ್ತಾನೆ, ಇದು ವಿದೇಶೀಯ ಆಧಾರ. ಇನ್ನು ನಾವು ಪುರಾತತ್ವ ಆಧಾರಗಳು ನಮಗೆಲ್ಲರಿಗೂ ಗೊತ್ತು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಇತರೆ ಅವಶೇಷಗಳ ಬಗ್ಗೆ ನಾವೆಲ್ಲರೂ ಓದಿದ್ದೀವಿ. ಭೂತ್ ಖನನ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತು. ಭೂ ಅಗೆತದ ಮೂಲಕ ವೈಜ್ಞಾನಿಕ ವಿಧಾನಗಳನ್ನ ಬಳಸಿ ಭೂ ಅಗೆತವನ್ನ ಮಾಡಿ ಅಲ್ಲಿ ದೊರೆಯುವಂತಹ ಅವಶೇಷಗಳು, ಶಾಸನಗಳು, ನಾಣ್ಯಗಳು, ಮಡಕೆ, ಚೂರು, ಬಳೆ, ಮುದ್ರೆ, ಮಣಿ ಮುಂತಾದವುಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕ ಮಾರ್ಗವನ್ನ ಅನುಸರಿಸಿ ಇತಿಹಾಸವನ್ನ ನಾವು ರಚಿಸ್ತೀವಿ. ಶಾಸನಗಳು, ನಾವಿಲ್ಲಿ ಪ್ರಶ್ನೆ ಫಸ್ಟ್ ಕೇಳ್ತಾನೆ, ಭಾರತದ ಶಾಸನ ಶಾಸ್ತ್ರದ ಪಿತಾಮಹ, ಶಾಸನಗಳ ಜನಕ ಯಾರು ಅಂದ್ರೆ ಅಶೋಕ. ಈತನ ಶಾಸನಗಳು ಸುಮಾರು 4 ಭಾಷೆಗಳಲ್ಲಿ, ಯಾವ್ಯಾವುದು? ಗ್ರೀಕ್, ಅರಮಿಕ್, ಸಂಸ್ಕೃತ, ಪ್ರಾಕೃತ ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ. ಜೊತೆಗೆ ಬ್ರಾಹ್ಮಿ ಮತ್ತು ದೇವನಾಗರಿ ಲಿಪಿಯಲ್ಲಿಯೂ ಕೂಡ ಬರೆಯಲ್ಪಟ್ಟಿವೆ ಈತನ ಶಾಸನಗಳು. ಪ್ರಮುಖವಾಗಿ ಅಶೋಕನ ಪ್ರಮುಖ ಶಾಸನ ತಮ್ಮೆಲ್ಲರಿಗೂ ಗೊತ್ತು. ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಶಾಸನ ಇಡೀ ಅಶೋಕನ ಇತಿಹಾಸವನ್ನ ಅಥವಾ ಇಡೀ ಅಶೋಕನ ಒಂದು ಕಾಲಘಟ್ಟವನ್ನು ಸ್ಪಷ್ಟವಾಗಿ ಚಿತ್ರಿಸುವಂತಹ, ಅಶೋಕನ ಒಂದು ಎಲ್ಲಾ ಶಾಸನಗಳಿಗೆ ಒಂದು ಪ್ರಮುಖ ಆಧಾರವಾಗಿ ನಿಲ್ಲುವಂತಹ ಮಸ್ಕಿ ಶಾಸನ, ಮಸಂಗಿಪುರದ ಶಾಸನ, ಮಸ್ಕಿ ಶಾಸನ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಅದರಲ್ಲಿ ತಾವೆಲ್ಲರೂ ಓದಿದ್ದೀರಾ, ಏನಿದೆ ಅದರಲ್ಲಿ? ದೇವನಾಂ ಪ್ರಿಯದರ್ಶಿ ಅಶೋಕಸ್ಯ ಅನ್ನುವಂತಹ ಒಂದು ಬಿರುದಿದೆ. ಆ ಬಿರುದಿನ ಒಂದು ಅಂಶದಿಂದ ಕೆಲವೊಂದು ಶಾಸನಗಳಲ್ಲಿ ದೇವನಾಂ ಪ್ರಿಯ ಇತ್ತು, ಪ್ರಿಯದರ್ಶಿ ಇತ್ತು, ಅವೆಲ್ಲ ಶಾಸನಗಳು ಆತನವೇ ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು. ಅದನ್ನ 1915ರಲ್ಲಿ ಸಿ ಬೀಡ್ರವರು ಅದನ್ನ ಗುರುತಿಸಿದ್ರು, ಚಾರ್ಲ್ಸ್ ಬೀಡ್ರವರು. ಈ ಅಂಶಗಳನ್ನ ದಯವಿಟ್ಟು ಸ್ವಲ್ಪ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ವಿವಿಧ ಭಾಷೆಗಳಲ್ಲಿ ಇವೆ. ಶಾಸನ ಅಂದ್ರೆ ಕೊರೆಯಲ್ಪಟ್ಟ ಅಂತ ಅರ್ಥ. ಭಾರತದ ಶಾಸನಗಳ ಪಿತ ಅಶೋಕ. ಈತನ ಪ್ರಮುಖವಾಗಿ 4 ಭಾಷೆಗಳಲ್ಲಿ 2 ಲಿಪಿಗಳಲ್ಲಿ ಏನಂದ್ರೆ ಬರೆಯಲ್ಪಟ್ಟಿವೆ. ಮತ್ತು ಅಶೋಕನ ಈ ಶಾಸನಗಳ ಜೊತೆಗೇನೆ ಪ್ರಮುಖ ಶಾಸನಗಳು ಕಂಡು ಬರ್ತವೆ ನಮ್ಮ ಭಾರತದ ಇತಿಹಾಸದಲ್ಲಿ. ಅದರಲ್ಲಿ ಅಲಹಾಬಾದ್ ಸ್ತಂಭ ಶಾಸನ, ಹರಿಶೇನ ರಚಿಸಿದ ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ಕುರಿತಾಗಿರ್ತಕ್ಕಂತಹ ಶಾಸನ. ಇಮ್ಮಡಿ ಪುಲಕೇಶಿಯ ರವಿಕೀರ್ತಿ ಬರೆದ ಐಹೊಳೆ ಶಾಸನ, ಖಾರವೇಲನ ಹಾತಿಗುಂಪ ಶಾಸನ ಪ್ರಮುಖ ಇವು ಸೈನಿಕ ಸಾಧನೆಗಳನ್ನ ವಿವರಿಸುವಂತಹ ಒಂದು ಏನಂದ್ರೆ ಶಾಸನಗಳಾಗಿವೆ. ಉತ್ತರ ಮೇರೂರಿನ ಚೋಳರ ಗ್ರಾಮಾಡಳಿತವನ್ನ ವಿವರಿಸುವ ಶಾಸನ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಶಾಸನಗಳ ಬಗ್ಗೆ ತಾವೆಲ್ಲರೂ ಸಾಕಷ್ಟು ಅಧ್ಯಯನ ಮಾಡಿರಬೇಕು. ಪ್ರಮುಖವಾಗಿ ಶಾಸನಗಳಲ್ಲಿ ಕೇಳತಕ್ಕಂತಹದ್ದು ಇವು ಅತ್ಯಂತ ವಿಶ್ವಾಸಾರ್ಹ ಆಧಾರಗಳು ಅಂತ ನಾವು ತಿಳ್ಕೋಬೇಕು. ಅವು ಯಾಕೆ ಅಂತ ತಿಳ್ಕೋಬೇಕು. ಆ ಶಾಸನಗಳ ಒಂದ್ ಕಡೆಗೆ ಶಾಸನಗಳನ್ನು ಕೊಡ್ತಾನೆ, ಮತ್ತೊಂದ್ ಕಡೆಗೆ ಅವುಗಳನ್ನು ಏನನ್ನು ವಿವರಿಸ್ತವೆ. ಅಲಹಾಬಾದ್ ಸ್ತಂಭ ಶಾಸನ
ಸಮುದ್ರಗುಪ್ತನ ಸಾಧನೆ, ಉತ್ತರ ಮೇರೂರು ಶಾಸನ, ಚೋಳರ ಗ್ರಾಮಾಡಳಿತ ಅಂತ ಪಕ್ಕಕ್ಕೆ ಕೊಡ್ತಾನೆ. ಈ ರೀತಿ ಆ ಶಾಸನಗಳ ಮಹತ್ವವನ್ನ ಒಂದ್ ಕಡೆಗೆ ಕೇಳ್ತಾನೆ, ಒಂದ್ ಕಡೆಗೆ ಅವುಗಳನ್ನ ಕೇಳಿ ಹೊಂದಿಸಿ ಬರೆಯಲು ಕೂಡ ಕೇಳಬಹುದು. ಇನ್ನು ಆಕಾರದಲ್ಲಿ ವಾಮನನಂತೆ ಇದ್ರು ಮೌಲ್ಯದಲ್ಲಿ ಮತ್ತು ಅದರ ಒಂದು ಮಹತ್ವದಲ್ಲಿ ವಿಕ್ರಮನಂತೆ ಇರ್ತಕ್ಕಂತಹ ಒಂದು ಆಧಾರ ಯಾವುದು ಅಂದ್ರೆ ನಾಣ್ಯಗಳು, ನಾಣ್ಯಶಾಸ್ತ್ರ, ನ್ಯೂಮೆಟಿಕ್ಸ್ ಅಂತ ಏನ್ ಕರಿತೀವಲ್ಲ, ಈ ನಾಣ್ಯಗಳು ಚಿಕ್ಕದಾಗಿದ್ರು ಕೂಡ ಬಹಳಷ್ಟು ಮಾಹಿತಿಯನ್ನ ತಮ್ಮಲ್ಲಿ ಅಡಕವನ್ನ ಮಾಡಿ ಇಟ್ಟುಕೊಂಡಿವೆ. ಇವುಗಳು ಸಾಕಷ್ಟು ಮಾಹಿತಿಯನ್ನ ಕೊಡ್ತವೆ ನಮಗೆ. ಸಮುದ್ರಗುಪ್ತ ಒಬ್ಬ ಸಂಗೀತಗಾರನಾಗಿದ್ದ, ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನ ಮಾಡಿದ್ದ ಅನ್ನೋದನ್ನ ಆತನ ನಾಣ್ಯಗಳ ಮೇಲಿನ ಚಿತ್ರವನ್ನ ನಾವು ನೋಡಿ ನಿರ್ಣಯಿಸಬಹುದು. ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಯನ್ನು ಕೂಡ ಆತ ಸೋಲಿಸಿರ್ತಕ್ಕಂಥ ನಹಪಾನನ ಒಂದು ಹೆಸರನ್ನ ಅಳುಕಿಸಿ ತನ್ನ ಹೆಸರನ್ನ ಬರೆದಿರ್ತಕ್ಕಂಥ ಒಂದು ಉದಾಹರಣೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ನಮಗೆಲ್ಲರಿಗೂ ಸ್ಮಾರಕಗಳನ್ನ ನಾವೆಲ್ಲ ಓದಿದ್ದೀವಿ. ಈ ಸ್ಮಾರಕಗಳನ್ನ ಕುರಿತು ಪ್ರಶ್ನೆಗಳು ಸಾಕಷ್ಟು ಬರ್ತವೆ. ತಾವೆಲ್ಲರೂ ಉತ್ತರಿಸಿದ್ದೀರಿ. ಮೆಹರೂಲಿಯ ಉಕ್ಕಿನ ಸ್ತಂಭ, ವಿಜಯಪುರದ ಗೋಳಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಅಂತ ಪ್ರಮುಖವಾಗಿ ಇವುಗಳನ್ನ ತಿಳಿಸುತ್ತವೆ. ಏನನ್ನ ತಿಳಿಸ್ತವೆ? ಆ ಕಾಲದ ವಿಜ್ಞಾನ ತಂತ್ರಜ್ಞಾನದ ಪ್ರಬುದ್ಧತೆಯನ್ನ ತಿಳಿಸ್ತವೆ. ಮೆಹರೂಲಿಯ ಉಕ್ಕಿನ ಸ್ತಂಭದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರಬಹುದು. ಇವತ್ತಿಗೂ ಕೂಡ ತುಕ್ಕು ಹಿಡಿಯದೆ ಇರ್ತಕ್ಕಂಥ ಮೆಹರೂಲಿಯ ಉಕ್ಕಿನ ಸ್ತಂಭ, ದೆಹಲಿಯ ಬಳಿ ಇರ್ತಕ್ಕಂಥ ಉಕ್ಕಿನ ಸ್ತಂಭ ಯಾವ ಒಂದು ಕರಗುವ ಬಿಂದುವಿನಲ್ಲಿ ಅದನ್ನ ಮೆಲ್ಟ್ ಮಾಡಿದ್ದಾರೆ, ಇವತ್ತಿಗೂ ಕೂಡ ಅದು ಏನಂದ್ರೆ ತುಕ್ಕು ಹಿಡಿದಿಲ್ಲ. ಅಂದ್ರೆ ಅವತ್ತಿನ ವಿಜ್ಞಾನ ತಂತ್ರಜ್ಞಾನ ಯಾವ ರೀತಿ ಇತ್ತು. ವಿಜಯಪುರದ ಗೋಳಗುಮ್ಮಟದ ಪಿಸುಮಾತಿನ ಮೊಗಸಾಲೆಗಳು ಕೂಡ 7 ಬಾರಿ, ಒಂದು ಬಾರಿ ಕೂಗಿದ್ರೆ 7 ಬಾರಿ ಪ್ರತಿಧ್ವನಿ ನಮಗೆ ಕೇಳಿಸುತ್ತಲ್ಲ. ಇವುಗಳು ಪ್ರಮುಖವಾಗಿ ಏನನ್ನ ಇತಿಹಾಸದ ಪ್ರಮುಖ ಏನನ್ನ ತಿಳಿಸ್ತವೆ ಅಂದ್ರೆ, ಅಂಶಗಳನ್ನು ತಿಳಿಸ್ತಾವೆ ಅಂದ್ರೆ ವಿಜ್ಞಾನ ತಂತ್ರಜ್ಞಾನದ ಪ್ರಬುದ್ಧತೆಗೆ ಸಾಕ್ಷಿಯಾಗಿವೆ. ತಾಜ್ ಮಹಲ್ ಏನನ್ನ ತಿಳಿಸುತ್ತೆ? ಅವತ್ತಿನ ಒಂದು ವಾಸ್ತುಶಿಲ್ಪದ ವೈಭವವನ್ನ, ಜೊತೆಗೆ ಒಂದು ಪ್ರೇಮ ಕಥನವನ್ನ ತಿಳಿಸುತ್ತೆ. ಇನ್ನು ಎಲಿಫೆಂಟಾದ ಭಿತ್ತಿ ಚಿತ್ರಗಳು, ಉಬ್ಬು ಶಿಲ್ಪಗಳು ಅಂದಿನ ಕಲಾ ನೈಪುಣ್ಯತೆಯನ್ನ ತಿಳಿಸ್ತವೆ ಅನ್ನುವಂತ ಅಂಶಗಳನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ಕೋಟೆಗಳು ನಮಗೆ ಏನನ್ನ ತಿಳಿಸ್ತವೆ? ಕೋಟೆಗಳಿಂದ ನಾವು ಏನು ತಿಳ್ಕೊಳ್ಬಹುದು? ರಕ್ಷಣಾ ತಂತ್ರಜ್ಞಾನ ಕೌಶಲ್ಯವನ್ನ ತಿಳಿದುಕೊಳ್ಳಬಹುದು, ಮಕ್ಕಳಿಗೆ ತಿಳಿಸಬಹುದು, ನಾವು ತಿಳಿದುಕೊಳ್ಳಬಹುದು. ಇತಿಹಾಸವನ್ನ, ಅಲ್ಲೊಂದು ಕೋಟೆ ಇತ್ತು, ಆ ಕೋಟೆಯಿಂದ ನಮಗೇನ್ ಬರುತ್ತೆ? ಇಲ್ಲ, ಮಕ್ಕಳಿಗೆ ಹೇಳಬೇಕು. ರಕ್ಷಣಾ ತಂತ್ರಜ್ಞಾನದ ಕೌಶಲ್ಯ ಅಂದ್ರೆ ಈ ರೀತಿಯ ಅಂಶಗಳು ನಾವು ಹೆಕ್ಕಿ ತೆಗೆದು ಮಕ್ಕಳಿಗೆ ಹೇಳಬೇಕು. ಪ್ರಶ್ನೆನೂ ಕೂಡ ಅದೇ ರೀತಿ ನಮಗೆ ಕೇಳ್ತಾನೆ. ಇನ್ನು ನಮಗೆ ಪ್ರಮುಖವಾಗಿ C14 ವಿಕಿರಣಶೀಲ ಇಂಗಾಲ, ರೇಡಿಯೋ ಆಕ್ಟಿವ್ ಕಾರ್ಬನ್ ಅಂತ ಕರೀತಾರೆ. ಇದೊಂದು ವೈಜ್ಞಾನಿಕ ವಿಧಾನ. C14 ಇತಿಹಾಸದ ಆಧಾರವಾಗಿ ಕಾಲ ನಿಷ್ಕರ್ಷೆಗಾಗಿ ಬಳಸುವಂತಹ ಒಂದು ವಿಧಾನ. ಹಾಗಾದ್ರೆ ಇದು ಎಲ್ಲದರ ಮೇಲೆ ಬಳಸಬಹುದಾ? ಇಲ್ಲ. ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಜೈವಿಕ ಪಳಿಯುಳಿಕೆಗಳಾಗಿರಬೇಕು. ಕೇವಲ ಜೈವಿಕ ಪಳಿಯುಳಿಕೆಗಳಾಗಿರಬೇಕು. ಅಂದ್ರೆ ಮರ, ಗಿಡ, ಪ್ರಾಣಿ, ಪಕ್ಷಿ ಇತ್ಯಾದಿಗಳ ಪಳಿಯುಳಿಕೆಗಳಾಗಿರಬೇಕು. ಅದರಿಂದ ಏನ್ ಮಾಡ್ತಾರೆ ಅಂದ್ರೆ C14 ನಿಂದ ಕಾಲವನ್ನು ನಿರ್ಣಯ ಮಾಡ್ತಾರೆ. ಹಾಗಾದ್ರೆ C14 ಅಲ್ಲಿ ಯಾವ ರೀತಿ ಕಾಲ ನಿರ್ಣಯ ಮಾಡ್ತಾರೆ? ಪ್ರತಿಯೊಂದು ಜೀವಿಯಲ್ಲಿಯೂ ಇಂಗಾಲ 12, ಇಂಗಾಲ 14 ಸಮ ಪ್ರಮಾಣದಲ್ಲಿ ಇರ್ತವೆ. ಇಂಗಾಲ 12, ಇಂಗಾಲ
14 ಸಮ ಪ್ರಮಾಣದಲ್ಲಿ ಇರ್ತವೆ. ಜೀವಿಗಳು ಸತ್ತ ನಂತರವೂ ಇಂಗಾಲ 12 ಅದೇ ಪ್ರಮಾಣದಲ್ಲಿ ಇರ್ತವೆ. ಆದರೆ ಇಂಗಾಲ 14 ಕಾರ್ಬನ್ 14 ಕ್ರಮೇಣ ಕ್ಷೀಣಿಸುತ್ತವೆ. 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ. 14 ಇದ್ದಿದ್ದು 7 ಬರುತ್ತೆ 5700 ವರ್ಷಗಳಿಗೆ. ಇಂಗಾಲ 12 ಮತ್ತು 14 ನಡುವಿನ ವ್ಯತ್ಯಾಸದ ಪ್ರಮಾಣವನ್ನು ಗುರುತಿಸಿದರೆ ಪಳೆಯುಳಿಕೆಯು ಎಷ್ಟು ವರ್ಷಗಳ ಹಳೆಯದೆಂದು ಲೆಕ್ಕಾಚಾರ ಮಾಡಬಹುದು. ಈ ವಿಧಾನದ ಮೂಲಕ 10,000 ವರ್ಷಗಳ ಹಿಂದಿನವರೆಗಿನ ಪಳೆಯುಳಿಕೆಗಳ ಕಾಲವನ್ನ ಗುರುತಿಸಬಹುದು ಅನ್ನುವಂತಹ ಒಂದು ಅಂಶ ಇಲ್ಲಿ ತಿಳ್ಕೊಳ್ಬೇಕು. ಇನ್ನು ಪೆಡಗಾಗಿಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಬರ್ತವೆ. ಏನು ಇತಿಹಾಸ ಇಷ್ಟು ದಿವಸ ನಾವು ಕಳೆದ ವರ್ಷದಿಂದ ಹೇಳ್ತಾರೆ ಪಠ್ಯ ಪುಸ್ತಕಗಳಲ್ಲಿ ಕಳೆದ ವರ್ಷದಿಂದ ಇತಿಹಾಸದಲ್ಲಿ ನಾವು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಓದ್ತಿದ್ವಿ. ಇತ್ತೀಚೆಗೆ ಪಠ್ಯ ಪುಸ್ತಕಗಳಲ್ಲಿ ಕ್ರಿಸ್ತ ಶಕಕ್ಕೆ ಕ್ರಿಸ್ತ ಶಕಕ್ಕೆ ಸಾಶ, ಕ್ರಿಸ್ತ ಪೂರ್ವಕ್ಕೆ ಸಾಶ ಪೂ ಅಂತ ಹೇಳ್ತಾರೆ. ಕ್ರಿಸ್ತ ಪೂರ್ವವನ್ನ ಯಾಕೆ ಸಾ ಶ ಪು ಅಂತ ಕರೀತಾರೆ, ಕ್ರಿಸ್ತ ಶಕ ಅಂತ ಕರೆಯುವ ಬದಲು ಸಾಶ ಅಂತ ಕರೀತಾರೆ ಅನ್ನೋದನ್ನ ನಾವಿಲ್ಲಿ ನಿಮ್ಗೆಲ್ಲರೂ ಗೊತ್ತಿರಬಹುದು. ಮತ್ತೊಮ್ಮೆ ನೆನಪಿಸ್ತೇನೆ. ಕ್ರಿಸ್ತ ಶಕಕ್ಕೆ ಸಾಶ ಅಂದ್ರೆ ಸಾಮಾನ್ಯ ಶಕ, ಕ್ರಿಸ್ತ ಪೂರ್ವಕ್ಕೆ ಸಾಮಾನ್ಯ ಶಕ ಪೂರ್ವ ಅಂತ ಹೇಳ್ತಾರೆ. ಇಡೀ ಜಗತ್ತು ಕಾಲ ನಿರ್ಣಯಕ್ಕೆ ಕ್ರೈಸ್ತ ಕ್ಯಾಲೆಂಡರ್ ಅನ್ನ ತೆಗೆದುಕೊಂಡಿತ್ತು. ಎಲ್ಲ ಜಗತ್ತು ಸಾಮಾನ್ಯವಾಗಿ ಅದೇ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ಇವತ್ತು ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಕ್ರಿಸ್ತ ಅನ್ನೋ ಬದಲು ಇಡೀ ಜಗತ್ತು ಸಾಮಾನ್ಯವಾಗಿ ಜನರಲಿಯಾಗಿ ಬಳಸ್ತಾರೆ. ಹಾಗಾಗಿ ಅದನ್ನ ಸಾಮಾನ್ಯ ಶಕ ಪೂರ್ವ ಅನ್ನುವಂತ ಅಂಶ ಇಲ್ಲಿ ಸೇರಿಸಿದ್ದಾರೆ. ನಾಳೆ ನಿಮಗೆ ಪ್ರಶ್ನೆನೂ ಕೂಡ ಬರಬಹುದು. ಇನ್ನು ಇಲ್ಲಿ ಪ್ರಮುಖವಾಗಿ ಈ ಅಂಶಗಳನ್ನ ತಿಳಿದುಕೊಂಡ ನಂತರ ಸರ್ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಪ್ರಕಾಶ್ ಸರ್ ಪ್ರಕಾಶ್ ಸರ ಪ್ರಕಾಶ್ ಸರ್ ಬಂದೆ, ಲೈನಿಗೆ ಬಂದೆ ಸರ್. ಸರ್ ಸರ್ ಪ್ರೆಸೆಂಟೇಶನ್ ಮುಗಿತಾ ಸರ್? ಟೈಮಿಂಗ್ ಎಷ್ಟಾಗಿದೆ ಸರ್? 7:28 ಸರ್ ಮುಗಿತಲ್ಲ ಸರ್ ನಿಮ್ ಪ್ರೆಸೆಂಟೇಶನ್? ಹಾ ಈಗ ಮುಗಿತು ಸರ್ ಇಷ್ಟಿಗೆ. ಓಕೆ ಸರ್, ಓಕೆ. ಮಕ್ಕಳ ಜೊತೆಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಚಾಟ್ ಬಾಕ್ಸ್ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸರ್ ಹೇಳಿ ಸರ್. ಸರ್ ಅವ್ರ ಇಶ್ಯೂಗಳನ್ನ ನಾವು ಗ್ರೂಪ್ ಅಲ್ಲಿ ಚಾಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದೀವಿ ಸರ್ ನಾವು. ಹಾ ಸರ್. ಹಾ, ಅವರು ಕೆಲವು ಡೌಟ್ಸ್ ಗಳನ್ನ ಹಾಕಿದ್ದಾರೆ, ನಾನು ನಿಮ್ಗೆ ಕನ್ವೆ ಮಾಡ್ತೀನಿ ಅವುಗಳನ್ನ. ಹಲೋ ಸರ್. ರೈಟ್ ಸರ್. ಸರ್ ನೀವು ಪ್ರೆಸೆಂಟ್ ಮಾಡ್ತೀರಾ ಈಗ? ಏನ್ ಇವತ್ತು ವೈಂಡ್ ಅಪ್ ಮಾಡೋಣ ಸರ್? ಇಲ್ಲ, ಇನ್ನೊಂದು 1/2 hour ಇದೆ ಸರ್. ಒಂದು 15 ನಿಮಿಷ ನಾನು ಇಂಟ್ರೊಡಕ್ಷನ್ ಟೈಪ್ ತಗೊಂತೀವಿ ಸರ್ ಈಗ ಸ್ಟೂಡೆಂಟ್ಸ್. ಓಕೆ ಸರ್, ಓಕೆ ಸರ್. ಸರ್ ಈಗ ಸ್ಟಾಪ್ ಮಾಡಿರಲ್ಲ, ನಾನು ಒಂದು ಅವರು ಆಲ್ರೆಡಿ ಒಂದು 1/2 hour ಫಸ್ಟ್ ಡಿಲೇ ಆಗಿದೆ, ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ. ಓಕೆ ಸರ್, ನೀವು 1/2 hour ತಗೊಳ್ಳಿ ಸರ್. ಎಲ್ಲ ಶಿಕ್ಷಣಾರ್ಥಿಗಳ ಸರ್, ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ದಾವಲ್ ಸಾಬ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ಅವರು ಪ್ರೆಸೆಂಟ್ ಮಾಡಿದ್ರು. ನಿಮಗೆ ವಿಷಯದ ಓವರ್ ವ್ಯೂ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು
ಇನ್ನೇನೇ ನಿಮ್ ಸಮಸ್ಯೆಗಳಿದೆ, ಕೆಲವು ಜನ ಎಲ್ಲ ಈಗಾಗಲೇ ತಿಳಿಸಿದ್ರಿ, ನಂಗೆ ಮೆಸೇಜ್ ಮಾಡಿದಿರಿ. ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್. ಅಂಡ್ ಒನ್ ಥಿಂಗ್, ನಮ್ಗೆ ಏನಾಗಿದೆ, ಈ ಕಡೆ ಸೈಮಲ್ಟೇನಿಯಸ್ 2 ಕ್ಲಾಸ್ ನಡೀತಿರೋದ್ರಿಂದ ಸ್ವಲ್ಪ ನಮ್ಗೆ ತೊಂದರೆ ಆಗಿತ್ತು. ಈಗ ಸೈನ್ಸ್ ಕ್ಲಾಸ್ ಟೈಮಿಂಗ್ ಅನ್ನ ಚೇಂಜ್ ಮಾಡ್ತಾ ಇದ್ವಿ. 2 ಕಡೆ ಹೋಸ್ಟ್ ನಾನೇ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗಿತ್ತು, ಟೆಕ್ನಿಕಲಿ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ಹೋಸ್ಟ್ ಮಾಡ್ಲಿಕ್ಕೆ. ಹಾಗಾಗಿ ನಾವು ಅದನ್ನ ಆ ಪ್ರಾಬ್ಲಮ್ ಇಂದ ಓವರ್ಕಮ್ ಆಗ್ತಾ ಇದೀವಿ. ಸೈನ್ಸ್ ಟೈಮಿಂಗ್ ಚೇಂಜ್ ಮಾಡ್ತಾ ಇದೀವಿ, ನಿಮ್ ಟೈಮಿಂಗ್ ಅನ್ನ ಸೇಮ್ ಇಡ್ತಾ ಇದೀವಿ ನಾವು. ಯಾಕಂದ್ರೆ ರಿಸೋರ್ಸ್ ಪರ್ಸನ್ ಅವೈಲಬಿಲಿಟಿ ಸಾಯಂಕಾಲ 6 ರಿಂದ 8 ಆಗೋದ್ರಿಂದ ನಿಮ್ ಟೈಮಿಂಗ್ ಸೋಷಿಯಲ್ ಸೈನ್ಸ್ ನವರಿಗೆ 6 ರಿಂದ 8 ಇರುತ್ತೆ, ನಾನು ಅವೈಲೇಬಲ್ ಇರ್ತೀನಿ. ಸೊ ಹಾಗಾಗಿ ಡೋಂಟ್ ವರಿ, ವಿಲ್ ಮೇಕ್ ಆಲ್ ದ ಅರೇಂಜ್ಮೆಂಟ್ಸ್. ಅಂಡ್ ನಾವು ಇದನ್ನ ಮಾಡ್ತಾ ಇರೋದು, ವಿ ಆರ್ ಕಂಡಕ್ಟಿಂಗ್ ದಿಸ್ ಟು ಹೆಲ್ಪ್ ಯು ಪೀಪಲ್. ಯಾರು ಅನ್ಯತಾ ಭಾವಿಸಬಾರ್ದು, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಗಳಾಗಿತ್ತು, ಹಾಗಾಗಿ ತುಂಬಾ ಲೇಟ್ ಆಯ್ತು. ನಾಳೆಯಿಂದ ಹೀಗಾಗಲ್ಲ ಯಾವುದೇ ಕಾರಣಕ್ಕೂ. ಈ ಪ್ರಾಮಿಸ್ ಯು ಪೀಪಲ್ ಫ್ರಮ್ ದ ಆರ್ಗನೈಸಿಂಗ್ ಸೈಡ್. ಅಂಡ್ ಮತ್ತೆ ನಿಮ್ಗೆ ಏನಾದ್ರೂ ಸಂದೇಹಗಳಿದ್ರೆ ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿ, ನಾವು ಅವುಗಳನ್ನು ತಗೊಳ್ತೇವೆ, ನಿಮ್ ಸಂದೇಹಗಳನ್ನು ತಗೊಳ್ತೇವೆ. ತಗೊಂಡು ಅವುಗಳಿಗೆ ಏನ್ ಉತ್ತರ ಕೊಡ್ತೇವೆ. ದಯವಿಟ್ಟು RS ಕುಂಬಾರ್ ಯಾರು ಸರ್? ಗೊತ್ತಾಗ್ತಿಲ್ಲ ಸರ್, ನಾನು ನೋಡ್ತಾ ಇದ್ದೇನೆ. ನಾವು SS ಕುಂಬಾರ್. ಸ್ಕ್ರೀನ್ ಶೇರ್ ಆಗ್ತಾ ಇದೆ, ದಯವಿಟ್ಟು ಸ್ಕ್ರೀನ್ ಅನ್ನ ಆಫ್ ಮಾಡಿ. RS ಕುಂಬಾರ್, ನಿಮ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಿ ಸರ್. ನಾಳೆಯಿಂದ ನಾನು ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗ್ತೀನಿ. ನಾನು ಇವಾಗ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದ್ದೀನಿ, ಈ ತರದ ಪ್ರಾಬ್ಲಮ್ ಆಗ್ತಾ ಇದೆ. ನಾಳೆಯಿಂದ ನಾನು ಐ ವಿಲ್ ಇಮಿಡಿಯೇಟ್ಲಿ ರಿಮೂವ್ ದೆಮ್. ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅವ್ರದ್ದು. ಓಕೆ, ಸೊ ನೌ ಐ ವುಡ್ ಲೈಕ್ ಟು ವೆಲ್ಕಮ್ ಶರಣಪ್ಪ ಸರ್. ಶರಣಪ್ಪ ಸರ್ಗೆ ವೆಲ್ಕಮ್ ಮಾಡ್ತೇನೆ. ಒಂದು half an hour he is going to engage the class today. By tomorrow we will send very early and I will be there, and all the resource person will be there within a time from tomorrow. Okay, this is the first day and we had some technical issues. That's what somewhat problem. ಇವತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದ್ದರೆ ಈ ತರ ಪ್ರಾಬ್ಲಮ್ ಆಯ್ತು. ನಾಳೆಯಿಂದ ಈ ತರ ಆಗಂಗಿಲ್ಲ. Don't worry, and whatever the doubts you have, please post in groups and we will resolve them. Okay, hope you got all the things. Sir, that's all sir. ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು. ನೀವು ಅನ್ಮ್ಯೂಟ್ ಆಗಿ ಸರ್, ನಾನು ಸರ್ಗೆ ಪ್ರೆಸೆಂಟರ್ ಮಾಡ್ತೇನೆ. ಓಕೆ ಸರ್, ಓಕೆ ಸರ್. ಎಸ್ ಸರ್. ಸರ್ ವಾಯ್ಸ್ ಅಷ್ಟೇ ಇಲ್ಲ ಸರ್, ಇವತ್ತು ಸ್ಕ್ರೀನ್ ಶೇರಿಂಗ್ ಏನ್ ಬೇಡ ಸರ್, ವಾಯ್ಸ್ ಅಷ್ಟೇ ಇರಲಿ. ಓಕೆ ಸರ್, ಓಕೆ ಸರ್, ಮಾಡಿ ಸರ್, ತೊಂದರೆ ಇಲ್ಲ, ಮಾಡಿ. ಸರ್ ನಿಮ್ ಸ್ಕ್ರೀನ್ ಶೇರ್ ಆಗ್ತಾ ಇದೆ. ಇರ್ಲಿ ಬಿಡಿ ಸರ್ ಈಗ. ಓಕೆ ಸರ್. ಅಲ್ಲ ನಿಮ್ದು ಏನೋ PPT ಇದ್ರೆ ತೋರಿಸ್ಬೋದು ಸರ್, ತೊಂದರೆ ಇಲ್ಲ. ಅದೇ ನೆಕ್ಸ್ಟ್ ತೋರಿಸ್ತೀನಿ. ಚಾರ್ಟ್ಸ್ ಎಲ್ಲ ಇದು, ಅದು ಪೊಲಿಟಿಕಲ್ ಸೈನ್ಸ್ ಗೆ ಬರ್ತವೆ ಸರ್, ಅಲ್ಲಿ ತೋರಿಸ್ತೀನಿ ನಾನು. ಓಕೆ, ಯು ಕ್ಯಾನ್ ಸ್ಟಾರ್ಟ್ ಸರ್, ಯು ಕ್ಯಾನ್ ಸ್ಟಾರ್ಟ್. ಮುಗಿದ ಮೇಲೆ ನನಗೆ ಹೇಳಿ ಸರ್, ಅಲ್ಲಿ ಸೈನ್ಸ್ ಕ್ಲಾಸ್ ಇದೆ, ನಾನು ಕ್ಲೋಸ್ ಮಾಡಿ ಬರ್ತೀನಿ. ಸರ್ ಓಕೆ ಸರ್, ಓಕೆ, ಸ್ಟಾರ್ಟ್ ಮಾಡಿ ಸರ್. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. ವೇಳಾಪಟ್ಟಿಯಂತೆ ಅರ್ಧ ಗಂಟೆ ತಡವಾಗಿ ಪ್ರಾರಂಭವಾಗೋದಕ್ಕೆ ಅಲ್ಲಿ ಹಲವಾರು ತಾಂತ್ರಿಕ